ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಕಲಾವಿದ. ಆಂಗೀಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ನನ್ನೆಲ್ಲ ಗುರುಗಳಿಗೂ ಮತ್ತು ನಾಟ್ಯ ದೈವವಾದಂತಹ ನಟರಾಜನ ವಾಮಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿನದ ನಮ್ಮ ಕಾಫಿ ವಿತ್ ಕಲಾವಿದ ಆವೃತ್ತಿ 2ರ ಮೊದಲನೇ ಅತಿಥಿಗಳಾಗಿ ನಮ್ಮೊಂದಿಗೆ ಇದ್ದಾರೆ ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದರು, ಗುರುಗಳು, ಆಚಾರ್ಯರು ಶ್ರೀ ವಿದ್ವಾನ್ ಬದರಿ ದಿವ್ಯಾಭೂಷಣ್ ರವರು, ಭೂಷಣ್ಸ್ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮತ್ತು ವಿಜುವಲ್ ಪ್ರೆಸೆಂಟೇಷನ್ ನ ರೂವಾರಿಗಳು. ಇವರು ಈ ದಿನದ ನಮ್ಮ ಕಾಫಿ ವಿತ್ ಕಲಾವಿದ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮೊಂದಿಗೆ ಇದ್ದಾರೆ. ಇವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅಣ್ಣ, ಸ್ವಾಗತ, ಸುಸ್ವಾಗತ ಅಣ್ಣ. ಧನ್ಯವಾದ ಸಂತೋಷ್. ನಿಮಗೂ ನಮ್ಮ ಅಕಾಡೆಮಿಗೆ ಬಂದಿದ್ದೀರಾ, ನಿಮಗೂ ಸುಸ್ವಾಗತ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಮ್ಮ ಕಾಫಿ ವಿತ್ ಕಲಾವಿದದ ಮೂಲ ಉದ್ದೇಶ ಕಲಾವಿದರ ಒಂದು ಕಲೆ ಮತ್ತೆ ಅವರ ಈ ಒಂದು ಕಲಾ ಪಯಣದಲ್ಲಿ ಕಂಡಂತಹ ಕಷ್ಟಗಳು ಮತ್ತು ಅವರ ಕನಸುಗಳು ಏನು ಎನ್ನುವುದನ್ನ ಜನಗಳಿಗೆ ಮತ್ತೆ ನೋಡುಗರಿಗೆ ತಿಳಿಯಪಡಿಸೋದೋಣ. ಅದರಲ್ಲಿ ನಮ್ಮ ಮೊದಲನೇ ಸೆಕ್ಟರು ಕಾಫಿ ತಗೊಳ್ಳೋದೋಣ. ದಯವಿಟ್ಟು ಈ ಒಂದು ಕಾಫಿನ ತಗೊಳ್ಳೋಣ. ದಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಅಣ್ಣ. ಸ್ನೇಹಿತರೆ, ಈ ದಿನದ ಕಾಫಿಯನ್ನ ನಾನು ಬದ್ರಿ ಅಣ್ಣ ಅವರ ಮನೆಯಲ್ಲಿ ಅವ್ರ ಜೊತೆ ಕೂತ್ಕೊಂಡು ಸವಿತಾ ಇದ್ದೀನಿ. ನೀವು ನಿಮ್ಮ ಕಾಫಿಯನ್ನ ನಿಮ್ಮ ಜಾಗದಲ್ಲಿ ಸವಿಬಹುದು. ಅಣ್ಣ, ನಾನು ನಿಮ್ಮನ್ನ ಹಲವಾರು ವರ್ಷಗಳಿಂದ ಬಲ್ಲೆ, ಆದ್ರೆ ನಮ್ಮವರು ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಕಾತರರಾಗಿದ್ದಾರೆ. ನೀವು ವೆರಿ ವೆಲ್ ನೋನ್ ಅಣ್ಣ. ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಅಂತಾರಾಷ್ಟ್ರೀಯ ಕಲಾವಿದರು, ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಿಮ್ಮ ಪ್ರದರ್ಶನವನ್ನು ನೀಡಿದ್ದೀರಾ. ಈಗ ನಮಗೂ ಒಂಚೂರು ತಿಳಿಸ್ಕೊಡಿ ಅಣ್ಣ, ನಿಮ್ಮ ಕಲಾಪಯಣ ಹೇಗೆ ಪ್ರಾರಂಭವಾಯಿತು? ಇದಕ್ಕೆ ನಿಮಗೆ ಪ್ರೇರಣೆ ಏನು? ನಾನು ಬಹುಶಃ ಒಂದು 6-7 ತಿಂಗಳು ಮಗು ಇದ್ದಾಗಿಂದಾನು ಮನೇಲಿ ಸತತವಾಗಿ ಹೆಜ್ಜೆ ಹಾಕೋದು. ಈಗಿನ ಹೇಗೆ ಮಕ್ಕಳೆಲ್ಲ ಹೇಗೆ ಡಾನ್ಸ್ ಮಾಡ್ತಿರ್ತಾರೆ ಹಾಗೇನೆ ನಾನು ಡಾನ್ಸ್ ಮಾಡ್ತಿದ್ನಂತೆ. ಓಕೆ. ಮನೆಯಲ್ಲಿ ತುಂಬಾ ಆಕ್ಟಿವಿಟಿ ನಡೆಯೋದು. ಸಂಗೀತ, ನನ್ನ ತಾಯಿ ವಿಖ್ಯಾತ ಸಂಗೀತಗಾರ್ತಿ ಪದ್ಮಾ ಬಾಲಾಜಿ ಅಂತ. ತಂದೆ ಒಳ್ಳೆ ಕೇಳುಗರು, ಅಂದ್ರೆ ಹಾಡ ಗೊತ್ತಿಲ್ದಿದ್ರು ಕೇಳಿಸ್ಕೋತಾರೆ, ವಿಶ್ಲೇಷಣೆ ಮಾಡ್ತಾರೆ, ಆ ತರದವರು. ಸೊ ಈ ಒಂದು ವಾತಾವರಣದಲ್ಲಿ ಜೊತೆಗೆ ಮನೆಯಲ್ಲಿ ಯಾವಾಗ್ಲೂ ಕಲೆ, ಪೂಜೆ, ಸಂಸ್ಕೃತ, ಭಗವದ್ಗೀತೆ, ನೃತ್ಯ ಅನ್ನೋದು ಯಾವಾಗ್ಲೂ ನಾನು ನೋಡ್ತಾನೆ ಇರ್ತಿದ್ದೆ. ತಾತ ಹೇಳಿರೋ ಹಾಗೆ ಕಲ್ಯಾಣ್ ಕುಮಾರ್ ಅವರು ನನ್ನ ಮಾಮ ತಾತ ಆಗ್ಬೇಕು. ಸೊ ಆ ಒಂದು ಒಡನಾಟ ಹೇಗಾಯ್ತು ಅಂದ್ರೆ, ಮನೇಲಿ ಯಾವಾಗ್ಲೂ ಡಾನ್ಸ್ ಮಾಡ್ತಿದ್ರಿಂದ ಯಾವಾಗ ಶುರು ಮಾಡಿದೆ ಅಂತ ಹೇಳೋದು ಗೊತ್ತಿಲ್ಲ. ನಾವು ಚಿಕ್ಕಬಳ್ಳಾಪುರ ಅಂತ ಒಂದು ಚಿಕ್ಕ ಊರಲ್ಲಿ ಇದ್ವಿ. ಅಲ್ಲಿ ಕೂಚಿಪುಡಿ ಹೆಚ್ಚು ಪ್ರಾಧಾನ್ಯ ಕೊಡ್ತಿದ್ದಿತ್ತು. ಕೂಚಿಪುಡಿ ಹೇಳ್ಕೊಡ್ತಾ ಇದ್ರು. ಸೊ ನಾನು ಕೂಚಿಪುಡಿ ಕಲಿಯಕ್ಕೆ ಶುರು ಮಾಡಿದೆ. ನನಗೆ ಅದು ಕೂಚಿಪುಡಿ ಗೊತ್ತಾಗಿದ್ದು ಒಂದು 7-8 ವರ್ಷ ಆದ್ಮೇಲೆ ಗೊತ್ತಾಯ್ತು. ಕೂಚಿಪುಡಿ ಗೊತ್ತಿದ್ರನೆ ನಾನು ಕೂಚಿಪುಡಿನ ಕಲಿತಾ ಹೋದೆ. ಡಾನ್ಸ್ ಮಾಡ್ತಾ ಇದ್ದೀನಿ ಅಂತಷ್ಟೇ ನನಗೆ ಗೊತ್ತಿತ್ತು. ಆದ್ರೆ ಏನ್ ಡಾನ್ಸ್ ಅಂದ್ರೆ ಏನ್ ಮಾಡ್ತಾ ಇದೀನಿ, ಕ್ಲಾಸಿಕಲ್ ಫಾರ್ಮ್ ಗೊತ್ತಿತ್ತು, ಕೂಚಿಪುಡಿ ಕಲಿತಾ ಇದ್ದೆ. ಸೈಮಲ್ಟೇನಿಯಸ್ ಆಗಿ ವೈಜಂತಿ ಮಾಲಾವಾಲಿ ಅವ್ರ ಹತ್ರ ವೀಕೆಂಡ್ ಕ್ಲಾಸಸ್ಗೆ ನನ್ನ ಅಮ್ಮ ಕರ್ಕೊಂಡು ಹೋಗೋದು. ಅದು ವಾರದಲ್ಲಿ 2 ದಿನ ಇರ್ತಿತ್ತು. ಕೆಲವು ಸಲ ಅವ್ರು ಬಿಸಿ ಇದ್ದಾಗ ತಿಂಗಳಲ್ಲಿ 1 ಕ್ಲಾಸ್ ಆಗ್ತಿತ್ತು. ಹೀಗೆ ಸುಮಾರು ವರ್ಷ ಮಾಡಿದ್ರು. ಚೆನ್ನೈಗೆ ಹೋಗಿ ಬರ್ತಾ ಮಾಡ್ತಾ ಚಿಕ್ಕಬಳ್ಳಾಪುರದಲ್ಲಿ ಕೂಚಿಪುಡಿ. ಚೆನ್ನೈಗೆ ಹೋಗಿ ರೆಗ್ಯುಲರ್ ಆಗಿ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅದು ಈ ಸಲ ತಿಂಗಳಲ್ಲಿ 1 ದಿನ ಆಗ್ಬೋದು, ಮುಂದಿನ ತಿಂಗಳು ಅದಾಗ್ದಿರ ಇರ್ಬೋದು, ಅವತ್ತಿನ ಇರ್ತಾ ಇರಲ್ಲ. ಸೊ ಹಾಗಾಗಿ ಟ್ರಾವೆಲ್ ಟೈಮ್ ಎಲ್ಲ ತಗೊಳ್ಳೋದು. ಸೊ ಹಾಗಾಗಿ ಕಲಿಯೋದ್ ಬಿಡ್ತಾ ಇದ್ದೆ. ಅಮ್ಮ ಎಲ್ಲಾ ಕಡೆಗೂ ಕರ್ಕೊಂಡು ಹೋಗೋರು. ನಾನು ಬರೀ ಡಾನ್ಸ್ ಒಂದೇ ಇಲ್ದಿರ ವೀಣೆ ಕ್ಲಾಸ್ ತಗೋಬೇಕಾಗಿತ್ತು. ಮನೆಗೆ ಮೇಷ್ಟ್ರು ಬರೋರು. ಈಗ ನನ್ನ ಪಕ್ಕದಲ್ಲಿ ಇದಕ್ಕಿಂತ ಚಿಕ್ಕ ವೀಣೆ, ಇದು ನನ್ನ 2ನೇ ವೀಣೆ. ಇದಕ್ಕಿಂತ ಚಿಕ್ಕ ವೀಣೆನ ನಾನು ಶುರು ಮಾಡಿದ್ದು. ವೈದ್ಯನಾಥನ್ ಮಾಸ್ಟರ್ ಅಂತ ಫಸ್ಟ್ ಮನೆಗೆ ಬರೋರು. ಅವ್ರ ಹತ್ರ ವೀಣೆ ಕ್ಲಾಸು, ಅಮ್ಮನ ಹತ್ರ ಸಂಗೀತ ಪಾಠ, ಭಗವದ್ಗೀತೆ ಕ್ಲಾಸು, ಸಾಂಸ್ಕ್ರಿಟ್, ಹಿಂದಿ, ಇಷ್ಟನ್ನ ನನಗೆ ಸ್ಕೂಲ್ ಟೈಮ್ ಬಿಟ್ಟು ಬೇರೆ ಏನು ಶಾಲೆ ಬಿಟ್ರೆ
ಎಲ್ಲಾ ಕಡೆ ಕಾಂಪಿಟಿಷನ್ ಹೋಗ್ಬೇಕು, ಎಲ್ಲಾ ಪರ್ಫಾರ್ಮೆನ್ಸಸ್ ನೋಡ್ಬೇಕು. ಅವರಲ್ಲಿ ವಾಸವಿ ಸೇವಾ ಸದನ ಅಂತ ಇರ್ತಿತ್ತು, ಅಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿರ್ಬೋದು, ಅಥವಾ ಅಲ್ಲಿ ದೇವಸ್ಥಾನ, ಆಂಜನೇಯರ ದೇವಸ್ಥಾನ ಇದೆ, ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ವಾಪ್ಸಂದ್ರ ಅಂತ ಒಂದು ಜಾಗದಲ್ಲಿ. ಅದನ್ನೆಲ್ಲ ನಾವು ನೋಡ್ಬೇಕಾಗ್ತಿತ್ತು, ಕರ್ಕೊಂಡು ಹೋಗೋರು, ತೋರಿಸೋರು. ಆಮೇಲೆ ಮೈಸೂರಿಗೆ ಬಂದಾಗ, ನನ್ನ ತಂದೆಯ ಊರು ಮೈಸೂರಿಗೆ ಬಂದಾಗ ಏನಾಗೋದು, ಚೌಡಯ್ಯನವ್ರ ಮನೆ ಇತ್ತು ಇಲ್ಲಿ. ಹೌದು, ಅವರ ಮನೆಯ ಹೊರಗಡೆ ಕಾಂಪೌಂಡ್ ಅಲ್ಲಿ ರಾಮೋತ್ಸವ 10 ದಿನ 12 ದಿನದ ಅದ್ಧೂರಿ ರಾಮೋತ್ಸವ ಮಾಡೋರು. ಅಲ್ಲಿ ML ವಸಂತ ಕುಮಾರಿ, MS ಸುಬ್ಬಲಕ್ಷ್ಮಿ ಅಮ್ಮ, ವೀಣಾ ದನಮ್ಮ, ತುಂಬಾ ಜನ, ಚೌಡಯ್ಯನವರು, ರಮಣಿ, ವಿಖ್ಯಾತವಾಗಿರುವಂತ ಆರ್ಟಿಸ್ಟ್ ಬಂದು ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ರೆ ನಾನು ಕಾಂಪೌಂಡ್ ಅಲ್ಲಿ ನಿಂತು ಅವ್ರನ್ನ 3 ಗಂಟೆ ಕಾಲ 4 ಗಂಟೆ ಕಾಲ, ಸಂಜೆ ರಾತ್ರಿ 11-11:30 ಕೂತ್ಕೊಂಡು. MS ಸುಬ್ಬಲಕ್ಷ್ಮಿ DK ಪಟ್ಟಮ್ಮಾಳು, ML ವಸಂತ ಕುಮಾರಿ, ಸುಮಾರು ಜನರನ್ನ, ಸುಮಾರು ಕಲಾವಿದರನ್ನ ನಾನು ಇಷ್ಟು ಹತ್ರದಲ್ಲಿ, ಈಗ ಹೇಗೆ ನಾನು ನೀವು ನಿಂತು ಕೂತು ಮಾತಾಡ್ತಿದೀವಲ್ಲ, ಈ ರೇಂಜ್ ಅಲ್ಲಿ ಕೂತು ಅವರ ಸಂಗೀತ ಕೇಳ್ತಾ ಇದ್ದೆ. ಆಮೇಲೆ ಇದು ನನಗೆ ಪ್ರೇರಣೆ ಅಂದ್ರೆ ಸಂಗೀತ, ರಿದಮ್ ಅನ್ನೋದು ಪೂರ್ವ ಜನ್ಮ ಸುಕೃತ. ನೀವಾಗೆ ಎಷ್ಟೋ ಜನ ಕಲಿಬಹುದು, ಆದ್ರೆ ಕೆಲವರಿಗೆ ಮಾತ್ರ ಕಲೆ ಬರ್ಮಾಡ್ಕೊಳ್ಳುತ್ತೆ. ಸೊ ಬಹುಶಃ ನನಗೆ ಆ ಒಂದು ಮನೆಯಲ್ಲಿ ಆ ವಾತಾವರಣ ಇತ್ತು, ಜೊತೆಗೆ ನನ್ನಲ್ಲೂ ಆಸಕ್ತಿ ಇದ್ದಿದ್ರಿಂದ ಕಲಿಯೋದು ಸುಲಭ ಆಯ್ತು. ಅದಾದ ನಂತರ ಮೈಸೂರಿಗೆ ಬಂದು ನೋಡ್ರೆ ಇಲ್ಲಿ ನನಗೆ ದಿನಾ ಡಾನ್ಸ್ ಮಾಡ್ಬೇಕು ಅನ್ನೋ ಹುಚ್ಚಿತ್ತು. ಅದಕ್ಕೆ ಪ್ರೇರೇಪಿಸಿದಂತ ನನ್ನ ಗುರುಗಳು ಎದುರುಮನ್ಲೇ ಇದ್ರು, ವಸುಂಧರಾ ದೊರೆಸ್ವಾಮಿ ಅಂತ, ಅಂತಾರಾಷ್ಟ್ರೀಯ ಖ್ಯಾತಿಯ ಶಾಂತಲಾ ಅವಾರ್ಡಿ, ಸಂಗೀತ ನಾಟಕ ಅಕಾಡೆಮಿಯ ಅವಾರ್ಡಿ ಅವರು. ಅವ್ರ ಹತ್ರನೂ ನಾನು ಪ್ರಾರಂಭದಿಂದ ಕಲಿಬೇಕು ಅಂದ್ರು. ಐ ಸೆಡ್ ಓಕೆ. ಅದಕ್ಕೆ ಮುಂಚೆ ನಾನು ಮೈಸೂರು ಶೈಲಿ ಕೃಷ್ಣವೇಣಿ ಅಮ್ಮ ಅವ್ರ ಹತ್ರ ಕಲಿತಾ ಇದ್ದೆ ಒಂದಷ್ಟು ದಿನ ನಾನು ಶ್ರೀಮತಿ ವಿಜಯ ಅಶ್ವಥ್ ಅವ್ರ ಮಗಳು, ಅವ್ರ ಹತ್ರ ಒಂದು ಸ್ವಲ್ಪ ದಿನ ಕಪಾಟಕ್ಕೆ ಹೋದೆ. ಸುಮಾರು ಜನರ ಹತ್ರ ಹೋಗ್ತಾ ಇದ್ದಾಗ ಫೈನಲಿ ಅಮ್ಮನ ಹತ್ರ ಯಾವ ಶೈಲಿ ಕಲ್ತ್ರಿ? ಪಂದನಲ್ಲೂರು ಶೈಲಿ. ಇವಾಗ ಅವರು ವಸುಂಧರಾ ಬಾಣಿ ಅಂತ ಅದನ್ನ ತರ್ಜಿಮೆ ಮಾಡಿದ್ದಾರೆ. ನಾನು ಕಲಿತಾ ಇದ್ದಾಗ ಅದು ಪಂದನಲ್ಲೂರು ಶೈಲಿ ಕಲ್ತಿದ್ದು. ನಾನು ಒಳಗೂರು ಪಂದನಲ್ಲೂರ್ದು ಮಿಕ್ಸ್ ಆಗಿತ್ತು. ಕೂಚಿಪುಡಿ ಸುಮಾರು 8 ವರ್ಷ ಕಲ್ತೆ, ಆದ್ರೆ ಅದು ಕೂಚಿಪುಡಿ ಅಂತ ನಂಗೆ ಗೊತ್ತಾಗಿದ್ದು ಬಹಳ ನಂತರನೇ. ಸೊ ಇದು ಆದ್ಮೇಲೆ ಜೂನಿಯರ್, ಸೀನಿಯರ್, ವಿದ್ವತ್ತು ಎಲ್ಲ ನಡೀತು. ಪ್ರೋಗ್ರಾಮ್ಸ್ ಎಸ್ಪೆಷಲಿ ನಾನು ಹೇಳೋದು ಇವತ್ತಿನ ಮಕ್ಳಿಗೆ ಅದೇ ಹೇಳ್ತೀನಿ. ಯಾವ ದಿನ ವಾರದಲ್ಲಿ 5 ದಿನ ಮೇಕಪ್ ಹಾಕಿದ್ದು ಇದೆ, ನಾನು ವಾರದಲ್ಲಿ 5 ದಿನ ಪರ್ಫಾರ್ಮ್ ಮಾಡಿದ್ದು ಇದೆ. ನಾನ್ ಪರ್ಫಾರ್ಮ್ ಮಾಡಿದಾಗ ನಂಗೆ ಬಹುಶಃ ಒಂದು 2 ವರ್ಷದ ಮಗು ಅನ್ಸುತ್ತೆ, ಅಷ್ಟು ಚಿಕ್ಕ ಹುಡುಗ ಅಂತಾರೆ. ಆದ್ರೆ ನಾನು ಡಾನ್ಸ್ ಮಾಡ್ತೀವಿ ಒಂದೊಂದು 6 ನಿಮಿಷದ್ದು 8 ನಿಮಿಷದ್ದು ಆ ಗೀತೆ ಕ್ಲಾಸ್ ಅಲ್ಲಿ ನಡೆಯೋ ಕಾಂಪಿಟೇಷನ್ಸ್ಗೆ, ಸ್ಕೂಲ್ ಅಲ್ಲಿ ನಡೆಯೋ ಕಾಂಪಿಟೇಷನ್ಸ್ಗೆ, ನನಗೆ ಕಿಂಡರ್ಗಾರ್ಟನ್, ಈ ಎಲ್ಲ ಕಿಂಡರ್ಗಾರ್ಟನ್ ಅಂತಾರೆ, ಆಗ ನರ್ಸರಿ ಸ್ಕೂಲ್ ಅಂತಿತ್ತು, ಆ ನರ್ಸರಿ ಸ್ಕೂಲ್ ಅಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೆ ಅದಕ್ಕೆಲ್ಲ ನಾನು ಪರ್ಫಾರ್ಮ್ ಮಾಡ್ತಿದ್ದೆ. ಸೂಪರ್ ಅಣ್ಣ. ಅಮ್ಮ ಅಂತೂ ಎಲ್ಲಿ ಕೇಳಿದ್ರೆ ಪರ್ಫಾರ್ಮೆನ್ಸ್ ನಿಮ್ದು ಎಲ್ಲೇ ಹೋದ್ರು ಅವ್ರು ಹೋಗಿ ಕರ್ಕೊಂಡು ಹೋಗೋರು ನನ್ನ ಡಾನ್ಸ್. ತಾಯಿಯವರ ಒಂದು ಅದ್ಭುತವಾದಂತ ಪ್ರೋತ್ಸಾಹ ಇದು ಇಲ್ದಿದ್ರೆ, ತಾಯಿಯ ಒಂದು ಸಹಕಾರ ಅಥವಾ ಅವರ ಒಂದು ಮಾರ್ಗದರ್ಶನ, ಅವರೇ ನನಗೆ ಡ್ರೆಸ್ ಮಾಡ್ತಿದ್ದು, ನನ್ನ ಜೊತೆ ಬ್ಯಾಗ್ ಇಟ್ಕೊಂಡು ಬರೋರು. ಇವತ್ತು ನನ್ನ ಜೊತೆ ಅಷ್ಟೇ ಎಲ್ಲಾ ಪ್ರೋಗ್ರಾಮ್ಸ್ಗೂ ಬರ್ತಾರೆ. ಸೊ ಅವರ ಒಂದು ಮಾರ್ಗದರ್ಶನ, ಆಮೇಲೆ ಆ ಟೈಮ್ ಮ್ಯಾನೇಜ್ಮೆಂಟ್, ನೀನಾಗೆ ಮಾಡ್ಬೇಕು, ನೀನಾಗೆ ತಿಳ್ಕೋಬೇಕು, ಹೋಗ್ಬೇಕು ಅಂತೆಲ್ಲ ಹೇಳಿ ತುಂಬಾ ಪ್ರೇರೇಪಿಸಿದ್ರು ನನಗೆ. ಅದಕ್ಕೆ ತುಂಬಾ ಎಂಕರೇಜ್ಮೆಂಟ್ ಕೊಟ್ರು ಕೂಡ. ಇದುವರೆಗೆ ಅಣ್ಣ ನೀವು ಭರತನಾಟ್ಯದಲ್ಲಿ ಯಾವ ಶೈಲಿಗಳನ್ನ ಕಲ್ತಿದ್ದೀರ ಅಣ್ಣ? ಈಗ ಎಷ್ಟೊಂದು ಗುರುಗಳ ಹತ್ರ ನೀವು ಕಲ್ತಿದ್ದೀರಾ ಅಲ್ವಾ? ಹೌದು, ನಾನು ಮೈಸೂರು ಶೈಲಿಯನ್ನು ಕಲ್ತಿದ್ದೀನಿ, ಪಂದನಲ್ಲೂರು ಶೈಲಿ, ಒಳಗೂರು ಶೈಲಿ, ತಂಜಾವೂರು ಶೈಲಿ ಸುಮಾರು ವರ್ಷ ಅದು ಆಯ್ತು. ಆದ್ರೆ ಪಂದನಲ್ಲೂರು ಹೆಚ್ಚು. ಈಗ ನಮ್ಮದೇ ಆದಂತಹ ಒಂದು ಅಕಾಡೆಮಿ ಆದ್ಮೇಲೆ ನಮ್ಮ ಶಿಷ್ಯ ವೃಂದಕ್ಕೆ ನಮ್ಮದೇ ಆದಂತಹ ಒಂದು ಪದ್ಧತಿಯನ್ನ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಈಗ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಅಣ್ಣ ಯಾವ ಶೈಲಿಯನ್ನ ಮಕ್ಕಳಿಗೆ ಹೇಳ್ಕೊಡ್ತಾರೆ? ಈಗ ಇದು ಹೆಚ್ಚು ಪಂದನಲ್ಲೂರು, ಬಟ್ ಮೇಡಮ್ ಬಂದು ಒಳಗೂರು ಶೈಲಿ ಅವರು. ಸೊ ಹಾಗಾಗಿ ಎರಡರದ್ದು ಮಿಕ್ಸ್ ಆಗಿ ನಾವು ಈಗ ಭೂಷಣ್ ಶೈಲಿ ಅಂತ ಹೇಳ್ಬಹುದು. ಅದು ತುಂಬಾ ದೊಡ್ಡ ಮಾತು, ಅಷ್ಟು ದೊಡ್ಡ ಕಲಾವಿದರು ಏನೇನೋ ಮಾಡಿದ್ದಾರೆ. ಅಂದ್ರೆ ಆ ಒಂದು ಸ್ಟೈಲ್ ಅಲ್ಲಿ ಡಿಸ್ಟಿಂಕ್ಟ್ ಆಗಿ ನಾನು ಕೊಡುವಂತ ನೃತ್ಯಕ್ಕೆ ಕೊಡುವಂತ ಇಂಪಾರ್ಟೆನ್ಸ್, ಅಭಿನಯಕ್ಕೆ ಕೊಡುವ ಇಂಪಾರ್ಟೆನ್ಸ್ ಅಲ್ಲಿ ಅಲ್ಲೆಲ್ಲ ನೋಡಿದ್ರೆ ಈಗ ಅದನ್ನ ಹೆಚ್ಚು ಪಂದನಲ್ಲೂರು ಮತ್ತೆ ಒಳಗೂರದು ಕನ್ಫ್ಲೂಯೆನ್ಸ್ ಎರಡು, ಅಂಜನಾ ಮೇಡಮ್ ಮತ್ತೆ ನಿಮ್ಮಿಬ್ಬರದು ಎರಡು ಸೇರ್ಸ್ ಫ್ಯೂಷನ್ ಆಫ್ ಕ್ಲಾಸಿಕಲ್ ಡ್ಯಾನ್ಸ್ ನೀವು ಇಂಟ್ರೊಡ್ಯೂಸ್ ಮಾಡಿದೀರ ನಿಮ್ಮ ಶಿಷ್ಯಂದರಿಗೆ. ಓಕೆ ಅಣ್ಣ. ಅಣ್ಣ, ಈಗ ನೀವು ಯಾವ ವೇದಿಕೆಗಳಲ್ಲಿ ನೀವು ನಿಮ್ಮ ಪ್ರದರ್ಶನವನ್ನ ನೀಡಿದ್ದೀರಾ? ವೇದಿಕೆಗಳಲ್ಲಿ ನೀಡೋದು ಅಂದ್ರೆ ತುಂಬಾ ಸುಮಾರು ಸಾವಿರಾರು ಪರ್ಫಾರ್ಮೆನ್ಸಸ್ ನ ಕೊಟ್ಟಿದ್ದೀವಿ, ದೇವರ ದಯದಿಂದ. ಸುಮಾರು ಅಂದ್ರೆ ಒಂದ್ ಲೆಕ್ಕಕ್ಕೆ ಅಂದಾಜು ಅದು ಮಾಡಿಲ್ಲ, ಆದ್ರೆ ಎಲ್ಲ
ಪ್ರಬುದ್ಧವಾದಂತಹ ವೇದಿಕೆಗಳಲ್ಲಿ ಮಾಡಿದೀವಿ. Okay. ಫಾರ್ ಎಕ್ಸಾಂಪಲ್ ಮೈಸೂರು ದಸರಾನಲ್ಲಿ ಸುಮಾರು ವರ್ಷ ಮಾಡಿದೀವಿ, ಓಕೆ ಮಂತ್ರಾಲಯದಲ್ಲಿ ಮಾಡಿದೀವಿ, TTD ನಾದ ನೀರಾಜನ ಮಾಡ್ತಿದ್ವಿ. ಮುಂದಿನ ತಿಂಗಳು ಮತ್ತೆ 11ನೇ ತಾರೀಕು ಜುಲೈ 11 TTD ಚಾನೆಲ್ ಅಲ್ಲಿ ಅದು ಬಿತ್ತರಗೊಳ್ಳುತ್ತೆ. 3ರಿಂದ 4 ಜುಲೈ 11. ಓಕೆ ಸೊ ಇದು ನನ್ನ ಸುಮಾರು ಒಂದು 15 ವರ್ಷ ಸುಮಾರು ಸಲ ಮಾಡಿದೀವಿ. ಓಕೆ ಮಂತ್ರಾಲಯದಲ್ಲಿ ಮಾಡಿದೀವಿ, ಡೆಲ್ಲಿ, ಬಾಂಬೆ, ಹೊರಗಡೆ ಈಗ ಥೈಲ್ಯಾಂಡ್ ರೀಸೆಂಟ್ ಆಗಿ ಸುಮಾರು ಕಂಟ್ರೀಸ್ ಅಲ್ಲಿ ಕಾನ್ಫರೆನ್ಸ್ ಗಳಿಗೆ ಹಾ ಹಾ ನಾವು ಕ್ಲಾಸಿಕಲ್ ಶೈಲಿ ಅಲ್ದಿರ ಫ್ಯೂಷನ್ ಮಾಡೋದ್ರಿಂದ ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರಸೊಗಸು. ಹೌದು ಹೌದು ಸೊ ಹೌದು ಈಗಿನ ಯುವಕರಿಗೆ ಕೂಡ ಇಷ್ಟ ಆಗ್ಬೇಕು. ಯಾಕಂದ್ರೆ ಅಯ್ಯೋ ಯಾವ್ದೋ ಹಳೆ ತಲೆಮಾರದ್ ಮಾಡ್ತಾರೆ ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳೋರ್ಗು ಕೂಡ ಅರ್ಥ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಆ ಫ್ಯೂಷನ್ ಅಂತ ಕರೀಲಿಕ್ಕೆ ನಾ ಇಷ್ಟಪಡಲ್ಲ, ನಾನು ನಿಯೋ ಭರತನಾಟ್ಯಂ ಅಂತೀನಿ. Okay, ನಿಯೋ ಇಸ್ okay. ಬ್ಲೆಂಡ್ ಆಫ್ ಓಲ್ಡ್ ಅಂಡ್ ನ್ಯೂ ಎರಡು. ಓಕೆ ಸಂಗೀತ ನೃತ್ಯ ಚೌಕಟ್ ಅದೇ ಇಟ್ಕೊಂಡು ಅದರಲ್ಲಿ ಏನಾದ್ರೂ ಹೊಸದಾಗಿ Improvise ಇಂಪ್ರೂವೈಸ್ ಮಾಡಿ ಮಾಡ್ಬೇಕು. ಕೊಡಕ್ಕಾದ್ರೆ ಅದು ಇವತ್ತಿನ ಜನರೇಷನ್ಗೆ ಹೇಗೆ ಈಗ ನಾವೆಲ್ಲ ಈಗ ಫ್ಯೂಷನ್ ಬ್ಯಾಂಡ್ಸ್ ನೋಡ್ತೀವಿ, ಕ್ಲಾಸಿಕಲ್ ಬ್ರೋಚೇವಾ ಇರ್ಬೋದು ಅಥವಾ ರಾರಾ ಜೀವಲೋಚನೆ, ಆನಂದಾಮೃತ, ಎಷ್ಟೋ ಹಾಡುಗಳನ್ನ ಈಗೆಲ್ಲ ಫ್ಯೂಷನ್ ಶೈಲಿ ಖಂಡಿತ ಮಾಡಿದ್ದಾರೆ. ಹೊಸ instrument ಉಪಯೋಗಿಸಿ ಅದೇ ಸಂಯೋಜನೆ ಥರನೇ ಮಾಡಿದ್ದಾರೆ. ನಾನು ಭರತನಾಟ್ಯದಲ್ಲಿ ಯುವ ಪೀಳಿಗೆಗೆ ಮಾಡ್ಬೇಕಾದ್ರೆ ಮಾತ್ರ ಅದನ್ನ ಮಾಡ್ತೀವಿ. ಆದ್ರೆ ಶಾಸ್ತ್ರೀಯವಾಗಿ ಮಾಡ್ಬೇಕಾದ್ರೆ ಶಾಸ್ತ್ರೀಯ ವೇದಿಕೆಗಳಲ್ಲಿ, ಸಭಾ ಕಾರ್ಯಕ್ರಮಗಳಲ್ಲಿ Okay. ಯಾವಾಗಲೂ ನಾವು ಶುದ್ಧ ಶಾಸ್ತ್ರೀಯ ನೃತ್ಯ, ಶುದ್ಧ ಶಾಸ್ತ್ರೀಯ ಭರತನಾಟ್ಯವನ್ನೇ ನಾನು ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಅಣ್ಣ ಓಕೆ ಅಣ್ಣ, ಇದುವರೆಗೆ ನಿಮ್ಮ ಪ್ರದರ್ಶನಗಳಿಗೆ ಯಾವುದಾದರೂ ಸಂದಿರುವಂತಹ ಪ್ರಶಸ್ತಿ ಬಿರುದುಗಳು ಯಾವ್ಯಾವ ಸಂದಿದೆ ಅಣ್ಣ ನಿಮ್ಗೆ? ನೀವು ಕ್ಲಾಸಲ್ಲಿ ಈಗಾಗಲೇ ನೋಡ್ತಾ ಇದ್ದೀವಿ 11 ನ್ಯಾಷನಲ್ ಅವಾರ್ಡ್ಸ್, ಓ 11 11 ನೃತ್ಯ ಚಂದ್ರ, ಅದರಲ್ಲಿ ಒಂದು ಕೆಲವು ಸ್ಟೇಟ್ ಅವಾರ್ಡ್ಸ್ ಇದೆ. ಓಕೆ ನಾಟ್ಯ ಧ್ರುವ ಅಂತಿದೆ ಇಲ್ಲಿ, ಓಕೆ ಅದು ಒರಿಸ್ಸಾದು ನೃತ್ಯ ಶಿರೋಮಣಿ, ಓಕೆ ಯುನೆಸ್ಕೋ ಇಂದ ನೃತ್ಯ ಚಂದ್ರ ಚಂದ್ರಿಕಾ, ಓಕೆ ಹುಬ್ಳಿಯಿಂದ ಭರತಶ್ರೀ, ಓಕೆ ನಾಟ್ಯಶ್ರೀ ಆಂಧ್ರ ಇಂದ, ಮತ್ತೆ ಬೆಂಗಳೂರಿಂದ ಕಲಾರತ್ನ. ಬೆಂಗಳೂರಲ್ಲಿ 3 ಆರ್ಗನೈಸೇಷನ್ ಕೊಟ್ಟಿದ್ದಾರೆ ಬೇರೆ ಬೇರೆಯವರು. ಅದಾದ್ಮೇಲೆ ಭಾರತೀಯ ನೃತ್ಯ ಕಲಾ ಪರಿಷತ್ನವರು ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಪೊಲ್ಲಾಚಿ ತಮಿಳ್ ಸಂಗಮ್ನವರು ನಾಟ್ಯ ಕಲೆ ಚೂಡರ್ ಅಂತ ಕೊಟ್ರು. ಓಕೆ ಸೊ ಹಾಗಾಗಿ ಸುಮಾರು ಒಳ್ಳೆ ರೆಸ್ಪೆಕ್ಟಬಲ್. ನಿಮ್ಮಂತ ಒಬ್ಬ ಅದ್ಭುತವಾದಂತಹ ಕಲಾವಿದರು ನಮ್ಮ ಮೈಸೂರಿನಲ್ಲಿರೋದು, ಅದು ನಮಗೆ ಆತ್ಮೀಯರಾಗಿರೋದು ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂತ ವಿಚಾರ ಅಣ್ಣ. ಹಣ ಹಾಗೆ ಈಗ ನಿಮ್ಮ ಹತ್ರ ಸುಮಾರು ಎಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ಹತ್ರ ವಿದ್ಯೆನ ಕಲ್ತ್ಕೊಂಡು ಹೋಗಿರ್ಬೋದು ಅಣ್ಣ? ಇದುವರೆಗೂ ಸುಮಾರು ಒಂದು 8ರಿಂದ 10,000 ಜನ ಅಂತ ಹೇಳ್ಬೋದು. ಕಾಲೇಜಸ್ ಅಲ್ಲಿ, ಸ್ಕೂಲ್ಸ್ ಅಲ್ಲಿ, ನಮ್ಮ ಎಲ್ಲಾ ಬ್ರಾಂಚಸ್ ಅಲ್ಲಿ ಇದುವರೆಗೂ ನಾನು 2003ರಿಂದ ಶುರು ಮಾಡಿದೆ ಹೇಳ್ಕೊಡೋದು, 4ರಿಂದ 5ರಲ್ಲಿ ನಾವು ಫಾರ್ಮಲ್ ಆಗಿ ನಾವು ಮಾಡ್ತಿದೀವಿ ಅಂತ ಹೋದ್ವಿ. ಸೊ ಅವಾಗ ಒಂದೇ ಬ್ರಾಂಚ್, ನಾ ಶುರು ಮಾಡಿದ್ದು ಇದೇ ಬ್ರಾಂಚ್, ಇಲ್ಲಿ ಮಾತ್ರ ಇರ್ತಿತ್ತು ಕ್ಲಾಸಸ್. ಈಗ ಬೆಂಗಳೂರಲ್ಲಿ 4 ಕಡೆ, ಮೈಸೂರಲ್ಲಿ 3 ಕಡೆ ಎಲ್ಲ ನಡೆಯುತ್ತೆ. ಸೊ ಬೇರೆ ಬೇರೆ ಬ್ಯಾಚಸ್ ಅಲ್ಲಿ ವಾರ ಪೂರ್ತಿ ಕ್ಲಾಸಸ್ ನಡೆಯುತ್ತೆ ನಮ್ದು. 5ರಿಂದ ರಾತ್ರಿ 8:30 9 ಎಕ್ಸಾಮ್ ಟೈಮು, ಪ್ರೋಗ್ರಾಮ್ಸ್ ಅಂದ್ರೆ ರಾತ್ರಿ 10 ಗಂಟೆವರೆಗೂ ನಡೆಯುತ್ತೆ. ಮಕ್ಕಳಿಗೆ ಇದು ಇನ್ನೊಂದು ಮನೆ. ಅವರ ಅದೇ ಹೇಳ್ತೇನೆ, ನಮ್ಗೆ ಅನ್ಸ್ತಾ ಇದ್ದಿದ್ದು ಹಾಗೆ, ನಾವು ಕಲಿಬೇಕಾದ್ರೂ ನಮ್ಮ ಕ್ಲಾಸಸ್ ನಮಗೆ ಇನ್ನೊಂದು ಮನೆ ಆಗಿತ್ತು. ಇವತ್ತಿನ ದಿನ ಕೂಡ ನಮ್ಮಲ್ಲಿ ಕಲಿಯುವಂತ ಮಕ್ಕಳಿಗೆ ಇದು ಇನ್ನೊಂದು ಮನೆ. ಇಲ್ಲೇ ಇರ್ತಾರೆ, ಇಲ್ಲೇ ಊಟ ಮಾಡ್ತಾರೆ, ಇಲ್ಲೇ ಎಷ್ಟೋ ಸಲ ರಾತ್ರಿ ಮಲ್ಕೊಂಡು ಬೆಳಗ್ಗೆ ವಾಪಸ್ ಇಲ್ಲೇ ಇದ್ದು ಪ್ರೋಗ್ರಾಮ್ಸ್. ಒಂದು ಗುರು ಶಿಷ್ಯ ಬಾಂಧವ್ಯ ನಿಮಗೆ ಜೊತೆ, ಗುರು ಏನಂತಾರೆ, ಗುರು ಪರಂಪರೆ ಅಂತಾರಲ್ಲ, ಅದು ತುಂಬಾ ಇದಾಗ್ತಾ ಇದೆ. ನಿಮ್ಮ ಪ್ರಶ್ನೆ ಏನಾಗಿತ್ತು, ಎಷ್ಟು ಶಿಷ್ಯಂದ್ರು ಅಂತ ಹೇಳ, ಈಗ ಬೇರೆ ಬೇರೆ ಬ್ರಾಂಚಸ್ ಅಲ್ಲಿ ಒಂದು ಬ್ಯಾಚ್ಗೆ ನಾ ಬರೀ 12ರಿಂದ 15 ಜನರನ್ನ ಮಾತ್ರ ತಗೋತೀನಿ. ಬಿಗಿನರ್ಸ್ ಬ್ಯಾಚ್ ಇಂದ ಇರ್ಲಿ, ದೊಡ್ಡವ್ರದೇ ಇರ್ಲಿ, ಒಬ್ರ ಕೈ ಒಬ್ರು ಮೂಗೊಳಗಡೆ ಹೋಗಿ ಒಬ್ರ ಕಾಲ್ ಮೇಲೆ ಒಬ್ರು ತುಳಿದು ನೀವು ನಿಂತ್ಕೊಳ್ಳಕ್ಕೆ ಆಗಲ್ಲ ಅನ್ನೋ ರೀತಿ ಮಾಡೋದು ಅಷ್ಟು ಇಷ್ಟಪಡಲ್ಲ. ಆಮೇಲೆ ಕ್ವಾಲಿಟಿ ಇಸ್ ಎನಿ ಡೇ ಬೆಟರ್ ದ್ಯಾನ್ ಕ್ವಾಂಟಿಟಿ. ನಮ್ಮ ಹತ್ರ ಎಷ್ಟೋ ಜನ ಇರೋದಕ್ಕಿಂತ ಅಷ್ಟೇ ಜನ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಅವರು ಕೂಡ ಅವರ ಹೆಸರನ್ನ ಸ್ಥಾಪಿಸ್ಕೋಬೇಕು. ನಮ್ಮ ಶೈಲಿ ಅಥವಾ ನಮ್ಮ ಪರಂಪರೆ, ನಾವು ಏನೇ ಮಾಡಿದ್ರು ಒಬ್ಬರನ್ನ ಮಿಸ್ಲೀಡ್ ಮಾಡಬಾರ್ದು. ಇವಾಗ ನಾನು ಇಷ್ಟೊಂದು ಸಲ ನೋಡ್ತಿರ್ತೀನಿ, ಈ ನೆನ್ನೆ ಮೊನ್ನೆ ಕಲ್ತೋರು ಶಾಲೆಯನ್ನ ಪ್ರಾರಂಭಿಸ್ತಾರೆ, ಅವ್ರಿಗೆ ಸುಮಾರಾಗಿ ಬಂದಿರುತ್ತೆ, ಮಾಡಬಾರ್ದು ಅಂತ ಹೇಳಲ್ಲ. ಆದ್ರೆ ಅವ್ರು ಕಲಿತಾ ಇದ್ದಂಗೆನೆ ಅವರು ಒಂದು ಪ್ರಬುದ್ಧಮಾನವಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನೊಬ್ಬರಿಗೆ, ನಾವು ಈಗ ನನ್ನಿಂದ ಒಬ್ರು ಕಲ್ತ್ರೆ 50% ಕಲಿಬಹುದು, ಅವರಿಂದ ನೆಕ್ಸ್ಟ್ 25% ಹೋಗುತ್ತೆ. ಆಮೇಲಿನ ಜನರೇಷನ್ ಏನಾಗುತ್ತೆ. ಸೊ ನಾವು ಕೊಡ್ಬೇಕಾದ್ರೇನೆ ಅದು ನಮ್ಮಲ್ಲಿ ಮನದಟ್ಟು ಮಾಡ್ಕೊಂಡು ಇದನ್ನ ನಾವು ಇವ್ರಿಗೆ ಬಿತ್ತರಿಸ್ತಾ ಇದೀವಿ.
ಇದು ವಂಡರ್ಫುಲ್ ಅಂತ ಹೇಳಿ ನಾವು ಮಾಡಿದಾಗ ಅದು follow up 100% ಕೂಡ ವಿದ್ಯಾರ್ಥಿಗಳಿಗೆ ತಲುಪಿಸ್ಬೇಕು. ಅವರು ಅದೇ ಪ್ರಯತ್ನವನ್ನ ಮುಂದಿನ ತಲೆಮಾರಿಗೂ ಮಾಡ್ಬೇಕು ಅನ್ನೋ ನಿಮ್ಮ ಆಮೇಲೆ ಅಭಿಪ್ರಾಯ. ಪ್ರತಿಯೊಂದು ಮಗು ನಮ್ಮ ಕ್ಲಾಸ್ಗೆ ಬಂದಾಗ್ಲೂ ನಾನ್ ಅನ್ಕೊಳ್ಳೋದು ಇವಳು ಅಥವಾ ಇವನು ಒಬ್ಬ ನೃತ್ಯಗಾರನಾಗ್ತಾನೆ ಮುಂದೆ ಹೋಗಿ. ಅವ್ರು ಏನೇ ಮಾಡ್ಲಿ, ಅವ್ರು ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಲೆಕ್ಚರರ್ ಆಗ್ಲಿ, ಹೌಸ್ ವೈಫ್ ಆಗ್ಲಿ, ಏನೇ ಆದ್ರೂ Okay. ಅದ್ರ ಜೊತೆಗೆ ಅವರು ನೃತ್ಯವನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊತಾರೆ. ವರ್ಷದಲ್ಲಿ 4 ಪ್ರೋಗ್ರಾಮ್ ಮಾಡ್ಲಿ, ಅದ್ರಿಂದ ಅವ್ರು ಏನ್ ಮಾಡ್ತಾರೆ, ಟಚ್ ಅಲ್ಲಿ ಇರ್ತಾರೆ ಪ್ರೋಗ್ರಾಮ್. ಇದು ನಾನು ತುಂಬಾ ಪ್ರತಿಯೊಂದು ಮಗುವಿನಲ್ಲೂ ಕಾಣ್ತೀನಿ. ಪ್ರತಿಯೊಂದು ಮಗುನು ಅದಕ್ಕೆ ನಾನು ಏನಾದ್ರು ನಮ್ಮ ಕ್ಲಾಸಲ್ಲಿ ನಮ್ಗೆ ಓದ್ಬೇಕು ಅಥವಾ ನಾನೇನೋ ಎಕ್ಸಾಮ್ ಇದೆ 1-2 ತಿಂಗಳು ಬರಲ್ಲ ಅಂದ್ರೆ ನಾನು ಒಪ್ಪೋದೇ ಇಲ್ಲ. ನಾನು ಹೇಳೋದಿಷ್ಟೇ, ಏನಾದ್ರೂ ಮಾಡಿ ನೀವು ಅದ್ರ ಪಾಡ್ಗದು ಇದ್ರ ಪಾಡ್ಗಿದು. ಇದು ಸತ್ಯ. ನಾನು ನಾವು ಎಲ್ಲರೂ ಡಾನ್ಸ್ ಮಾಡಲ್ಲ. ಹುಟ್ಟಿದ ಎಲ್ಲಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಹುಟ್ಟಿದ ಎಲ್ಲಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಹುಟ್ಟಿದ ಎಲ್ಲಾ ಮಕ್ಕಳು ಕ್ರಿಕೆಟ್ ಆಡ್ತಾರೆ, ಹೆಚ್ಚು ಕಮ್ಮಿ ಆಡ್ತಾರೆ. ಆದ್ರೆ ಡಾನ್ಸ್ ಅಥವಾ ಮ್ಯೂಸಿಕ್ ಅನ್ನೋದು ಕೆಲವರಿಗೆ ಮಾತ್ರ ಸೀಮಿತವಾಗುತ್ತೆ. ಯಾಕಂದ್ರೆ ಅವರಲ್ಲಿ ಅದು ಪೂರ್ವ ಜನ್ಮ ಸುಕೃತ. ಅಥವಾ ಹೌದು, ಅಭಿರುಚಿನೂ ಇರ್ಬೇಕು, ಕಲೆ ನಿಮ್ಮಲ್ಲಿ ಇರ್ಬೇಕು. ಅದಿದ್ರೆ ಮಾತ್ರನೇ ನೀವು ತೋರ್ಸಕ್ಕಾಗೋದು. ಸೊ ಹಾಗಾಗಿ ಅದನ್ನ ಬಳಸ್ಕೋಬೇಕು. ನೀವು ಎಕ್ಸಾಮ್ ಇದೆ, ಓದಿ, ಕಷ್ಟಪಡಿ. ಬೆಳಗ್ಗೆ 4 ಗಂಟೆಗೆ ಎದ್ದಿ, 3 ಗಂಟೆಗೆ ಎದ್ದು 7 ಗಂಟೆವರೆಗೂ ಓದಿ, 7ರಿಂದ 8 ಡಾನ್ಸ್ ಮಾಡಿ 9 ಗಂಟೆ ಕಾಲೇಜ್ ಹೋಗಿ. ಆದ್ರೆ ಎಕ್ಸಾಮ್ ಇದೆ, ಸೊ ನಾ ಇನ್ನು ಡಾನ್ಸ್ 1-6 ತಿಂಗಳು ಮಾಡಲ್ಲ. ಕೇಳಿಸ್ಕೊಂತಾರೆ. ದಯವಿಟ್ಟು ಇದನ್ನ ತಗೊಳ್ಳಿ ಸೀರಿಯಸ್ ಆಗಿ. ನಿಜವಾಗಿ ಕೂಡ ಡಾನ್ಸ್ ಬರೀ 2 ದಿನದ ಆಕ್ಟಿವಿಟಿ ಅಲ್ಲ. 2 ದಿನದ ಆಕ್ಟಿವಿಟಿಗೆ ನಿಮ್ಗೆ ಏರೋಬಿಕ್ಸೋ, ಸ್ಕೇಟಿಂಗೋ ಏನೇ ಹಾಕಿದ್ರು 2 ದಿನದ ಆಕ್ಟಿವಿಟಿ ಆಗುತ್ತೆ. ಸಂಗೀತ ನೃತ್ಯ ಎಲ್ಲರಿಗೂ ಒಲಿಯಲ್ಲ. ನಾನು ತಂದೆಗಳನ್ನು ಈ ಒಂದು ಇದನ್ನ ತಗೋತೀನಿ. ಎಲ್ಲಾ ತಂದೆಗಳು ಇವಾಗ ಮಗು ಹುಟ್ಟಿದ ತಕ್ಷಣ 6 ಹೊಡಿತು, ಒತ್ತ ತಕ್ಷಣ 6 ಹೊಡಿತು ಅಂತ ಮಾತಾಡ್ತಾರೆ. ಯಾವ ಮಗು ಕ್ರಿಕೆಟ್ ನೋಡಿರುತ್ತೆ ಹೊಟ್ಟೆಲಿದ್ದಾಗ? ಅದಕ್ಕೆ ತಂದೆ ಆದವರೇ ಎಲ್ಲಾ ಕೂತು ಮ್ಯಾಚ್ ನೋಡ್ತಾರೆ. ತಾಯಿಗೆ ಡಾನ್ಸ್ ಮ್ಯೂಸಿಕ್ ಅಂತ ಬಿಟ್ಬಿಡ್ತಾರೆ. ಯಾವಾಗ ತಂದೆಯೂ ಇದರಲ್ಲಿ ಆ ಕಲ್ಚರ್ ಅನ್ನೋದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ, ಆ ಮಕ್ಕಳು ಇವತ್ತಿನ ಜನರೇಷನ್ ಅಲ್ಲಿ ಆ ಮಾಲ್ ಕಲ್ಚರ್ ಏನಿದೆ ಸುತ್ತಾ ಇದೀವಿ ನಾವು. ಇನ್ನೊಂದು 20 ವರ್ಷ ಹೋಗಿ ವಾರದಲ್ಲಿ ನಿಮ್ಗೆ ಏನು ಮಾಡಕ್ ಬಂದಿಲ್ಲ, ಬರೀ ಓದ್ತಾ ಇದ್ದಾರೆ, ಅವ್ರು ಏನು ಮಾಡ್ತಿಲ್ಲ ಅನ್ಕೊಳ್ಳೋಣ. ಎಷ್ಟು ದಿನ ನೀವು ಮಾಲ್ಗೆ ಹೋಗ್ತೀರಾ? ಎಷ್ಟು ದಿನ ನೀವು ಆಟ ಆಡ್ತೀರಾ? ಏನ್ ಮಾಡ್ತೀರಾ? ನಿಮಗೆ ಬೇಜಾರ್ ಸಮಯದಲ್ಲಿ ಏನ್ ಮಾಡ್ತೀರಾ? ಹೌದು, ಇವತ್ತಿನ ಎಷ್ಟೋ ಮಕ್ಕಳುಗಳು ಸಂಸ್ಕಾರದಿಂದ ವಿಮುಖರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಈ ತರ ಸಂಗೀತ ನೃತ್ಯಗಳ ಇದೇ ಗಲ್ಲಿ ಗಲ್ಲಿಗೂ ಕೂಡ ಒಂದೊಂದು ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸ್ಗಳು ಓಪನ್ ಆಗಿ, ಸೊ ಅವರಿಗೆ ಸಿನಿಮಾ ನೃತ್ಯಗಳಿರ್ಬೋದು ಅಥವಾ ಯಾವುದೋ ಬೇರೆ ರೀತಿಯ ನೃತ್ಯಗಳನ್ನೇ ಹೆಚ್ಚಾಗಿ ಮಕ್ಕಳು ಕಲಿಯೋದಕ್ಕೆ ಆಸಕ್ತಿ. ಯಾಕಂದ್ರೆ 6 ತಿಂಗಳೆಲ್ಲ ವೇದಿಕೆ ಹತ್ಬೋದಲ್ಲ. ಭರತನಾಟ್ಯ ಕಲ್ತ್ರೆ ವರ್ಷಾನುಗಟ್ಟಲೆ ಅಭ್ಯಾಸ ಮಾಡಿ ವೇದಿಕೆ ಹತ್ಬೇಕು. ಇದ್ರಲ್ಲಿ ನಾನು ಇನ್ನೊಂದು ತಮಾಷೆಯದ್ದು ವಿಚಾರ ಹೇಳ್ತೀನಿ. ನಮ್ಮ ಕ್ಲಾಸ್ ಅಲ್ಲಿ ಒಂದು ಪದ್ಧತಿ ಇದೆ, ಕಿಂಕಿಣಿ ಪೂಜೆ ಅಂತ ಮಾಡ್ತೀವಿ. ಎಲ್ಲರಿಗೂ ಮಾಡಕ್ ಬಿಡಲ್ಲ ಅದನ್ನ. ಆದ್ರೆ ಯಾರಲ್ಲಿ ಅದು ಕೆಪಾಸಿಟಿ ಇದೆ, ಮಾಡ್ತಾರೆ, ಕಲಿತಾರೆ ಎಂದವ್ರಿಗೆ ಒಂದೇ ವರ್ಷದ ಅವಧಿಯಲ್ಲಿ ಅಡವುಗಳನ್ನು ಹೇಳ್ಕೊಟ್ಟು ಒಂದು 10-11 ನೃತ್ಯ ಬಂಧಗಳನ್ನು ಅವರನ್ನು ತಯಾರು ಮಾಡಿಸಿ ಅವರನ್ನ ವೇದಿಕೆಯಲ್ಲಿ ಹಾಕಿರುವಂತ ನಿದರ್ಶನಗಳು ಇದೆ. ಅದು ಅಫ್ಕೋರ್ಸ್ ತಂದೆ ತಾಯಿ ಅದಕ್ಕೆ ಏನಂತಾರೆ, ಇದಕ್ಕೆ ಹಣ ಖರ್ಚು ಆಗುತ್ತೆ. ಯಾಕೆಂದ್ರೆ ಒಂದು ಬ್ರೋಷರ್ ಮಾಡ್ತೀರಾ, ಒಂದು ಜ್ಯುವೆಲ್ರಿ ತೆಗಿತೀರಾ, ಒಂದು ಕಾಸ್ಟ್ಯೂಮ್ ತೆಗಿತೀರಾ, ಒಂದು ಹಾಲ್ ಬುಕ್ ಮಾಡ್ತೀರಾ, ಎಲ್ಲದಕ್ಕೂ ದುಡ್ಡು ಬೇಕು. ದುಡ್ಡು ಇದ್ಬಿಟ್ರೆ ಮಕ್ಕಳು ಸ್ಟೇಜ್ ಹೋಗಲ್ಲ. ಆ ಮಕ್ಕಳಲ್ಲಿ ಟ್ಯಾಲೆಂಟ್, ಶ್ರದ್ಧೆ ಎರಡೂ ಇರ್ಬೇಕು. ಸೊ ಎರಡು ಕೂಡಿ ಬಂದ್ರೆ ಅವಾಗ ಅಂತ ಮಕ್ಕಳನ್ನ ನಾವು ಸ್ಟೇಜ್ ಮೇಲೂ ಹಾಕಿ ಅವರ ಕಾರ್ಯಕ್ರಮಗಳು ನಡೆಯುತ್ತೆ. ಸೊ ಹಾಗಾಗಿ ಸಮಯ ಅನ್ನೋದು 1 ವರ್ಷದಲ್ಲಿ ಕಲಿಬಹುದಾ, 8 ವರ್ಷ ಆದ್ಮೇಲೂ ಕಲಿತ. ಎಷ್ಟೋ ಜನ 10 ವರ್ಷ ಕಲಿತು ಇನ್ನೂ ಅವರು ಪ್ರಬುದ್ಧಮಾನಕ್ಕೆ ಬಂದಿಲ್ಲ ನೋಡಿ. ಕೆಲವರು ಒಂದೇ ವರ್ಷದಲ್ಲಿ ಅದನ್ನ ಏನೋ ಒಂಥರ ಒಂದು ಮೆಚುರಿಟಿ ಲೆವೆಲ್ ತೋರಿಸಿ ನಾವು ಮಾಡ್ಬೋದು ಅಂತ ಮಾಡಿರ್ತಾರೆ. ಸೊ ಅವರವರಿಗೆ ಬಿಟ್ಟಿದ್ದ ಆ ಟೀಚರ್ ಮತ್ತೆ ಆ ಸ್ಟೂಡೆಂಟ್ ಗೆ. ಬಟ್ ನನ್ನ ಹೊರತುಪಟ್ಟು ನಮ್ಮ ಕ್ಲಾಸ್ ಅಲ್ಲಿ ಇದನ್ನ ಪಾಲಿಸ್ಕೊಂಡ್ ಬಂದಿದ್ದೀವಿ. ಅಂದ್ರೆ ಮಕ್ಕಳು ಕಲಿಕೆಯನ್ನು ಕಲಿಬೇಕು. ಹೌದು, ಪೋಷಕರ ಒಂದು ಏನು ಆಸೆಯನ್ನು ಕೂಡ ಈಡೇರಬೇಕು. ಖಂಡಿತ ಇರಬೇಕು. ಕಿಂಕಿಣಿಯ ಪೂಜೆ ಅಂದ್ರೆ ಸ್ನೇಹಿತರು, ಕಿಂಕಿಣಿ ಅಂತ ಅಂದ್ರೆ ಭರತನಾಟ್ಯದಲ್ಲಿ ಕಾಲಿಗೆ ಕಟ್ಟುವಂತ ಗೆಜ್ಜೆಯನ್ನ ನಾವು ಕಿಂಕಿಣಿ ಅಂತ ಕರಿತೀವಿ. ಸೊ ಅದ್ರ ಪೂಜೆಯನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ಒಂದು ವೇದಿಕೆಯಲ್ಲಿ ತಮ್ಮ ಪ್ರದರ್ಶನ ನೀಡುವಂತ ಅವಕಾಶವನ್ನ ಭೂಷಣ್ಸ್ ಅಕಾಡೆಮಿ ಮಾಡ್ಕೊಡ್ತಾ ಇದೆ. ಅಣ್ಣ, ಈಗ ನಿಮ್ಮ ಈ ಪಯಣವನ್ನ ನಮ್ಗೆ ಹೇಳಿದೀರಾ, ನೀವು ಹೇಗೆ ಪ್ರಾರಂಭ ಮಾಡಿದ್ರಿ, ಯಾವ್ಯಾವ ಗುರುಗಳ ಹತ್ರ ಕಲಿತ್ರಿ ಅನ್ನೋ ವಿಚಾರ, ಯಾವ್ಯಾವ ವೇದಿಕೆಗಳಲ್ಲಿ ಮಾಡಿದ್ದೀರಾ, ಯಾವ್ಯಾವ ಪ್ರಶಸ್ತಿಗಳು ಸಂದಿದೆ, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನೀವು ತಯಾರಿ ಮಾಡಿದ್ದೀರಾ ಅಂತ. ಅಣ್ಣ, ನೀವು ಮದುವೆ ಆಗಿರೋರು ಕೂಡ ಒಬ್ಬ ಭರತನಾಟ್ಯ ಕಲಾವಿದರು, ಅಕ್ಕ ಡಾಕ್ಟರ್ ಅಂಜನಾ ಭೂಷಣ್ ರವರು. ಅವರನ್ನ ಯಾವಾಗ ಭೇಟಿ ಮಾಡಿದ್ರಿ ಅಣ್ಣ? ಅವರ ನಿಮ್ಮ ಈ ವೈವಾಹಿಕ ಬಾಂಧವ್ಯ ಹೇಗೆ ಬೆಳೆಸ್ಕೊತು ಅಣ್ಣ? ಇದು ತುಂಬಾ ತಮಾಷೆಯಾಗಿ ಸ್ವಾರಸ್ಯಕರವಾಗಿರುತ್ತೆ. ಯಾಕೆಂದ್ರೆ ನಾನು ಬರೀ ಭರತನಾಟ್ಯ ಕಲಾವಿದ ಅಲ್ಲ, ಫ್ಯಾಷನ್ ಡಿಸೈನರ್ ಕೂಡ.
ಮೈಸೂರಿನ ಪ್ರಪ್ರಥಮ ಇನ್ ಹೌಸ್ ಬುಟೀಕ್ ಅಂತ ಶುರು ಮಾಡಿದ್ ನಾನು. ಅಂದ್ರೆ ಏನು ತಂದು ಮಾರ್ದಿರಾ ನಾವೇ ಇಲ್ಲೇ ತಯಾರಿಸಿ ಮಾಡ್ತಾ ಇದ್ವಿ. ಎಂಬ್ರಾಯ್ಡ್ರಿ ಇರ್ಬೋದು, ಬಟ್ಟೆಗಳ ಮೇಲೆ ಹೊಲಿಗೆ ಇರ್ಬೋದು, ಕಲಾತ್ಮಕವಾದ ಕುಸರಿ ಕೆಲಸ ಇರ್ಬೋದು, ಇದನ್ನೆಲ್ಲ ನಾವ್ ಇಲ್ಲಿ ಮಾಡಿ 98-99 ಇಂದ ಪ್ರಾರಂಭಿಸಿದೆ. ಸೊ ಆ ನಿಟ್ಟಿನಲ್ಲಿ ಹಲವಾರು ಕಾಲೇಜುಗಳಿಗೆ ಹೋಗಿ ಫ್ಯಾಷನ್ ಶೋಗಳು, ಅವರ ಆನ್ಯುವಲ್ ಡೇಸ್ ಗೆ ಕೊರಿಯೋಗ್ರಾಫ್ ಮಾಡುವಂತ ಅವಕಾಶ ನಂಗೆ ತುಂಬಾ ಬರ್ತಿತ್ತು. ತುಂಬಾ ಆ ತರದ ಶೋಸ್ ತುಂಬಾ ಮಾಡಿದೀನಿ, ಮಾಡ್ತಾನು ಇದ್ದೀನಿ. ಆಗ ತುಂಬಾ ಜಾಸ್ತಿ ಶಾಲಾ ಕಾಲೇಜುಗಳಿಗೆ ತುಂಬಾ ಹೋಗಿ ಮಾಡ್ತಿದ್ದೆ ಪ್ರಾರಂಭದ ದಿನಗಳಲ್ಲಿ. ಅವಾಗ ಅವರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಇಂಜಿನಿಯರಿಂಗ್ ಅಲ್ಲಿ MSc ಓದ್ತಾ ಇದ್ರು, ಪದವಿಯನ್ನ ಅವರು ಇದ್ ಮಾಡ್ತಾ ಇದ್ರು. ಅವಾಗ ಅವರು ಒಂದು ಟೀಮ್ ನ ತಗೊಂಡ್ಬಂದು ನಮಗೆ ಒಂದು ಫ್ಯಾಷನ್ ಶೋ ಬೇಕು ಅಂತ ಹೇಳಿ ನನ್ನ ಹತ್ರ ಬಂದ್ರು. ಸೊ ಫ್ಯಾಷನ್ ಶೋ ಎಲ್ಲ ಆಗ್ತಿತ್ತು, ನಾನು ಕೋಆರ್ಡಿನೇಟ್ ಮಾಡ್ತಿದ್ದೆ, ಕೊರಿಯೋಗ್ರಾಫ್ ಮಾಡ್ತಿದ್ದೆ. ಸೊ ನಾನು ತುಂಬಾ ಅಚ್ಚುಕಟ್ಟು, ತುಂಬಾ ಶಿಸ್ತುಬದ್ಧವಾಗಿ ಹೀಗೆ ಇರ್ಬೇಕು, ಇದೇ ತರ ಮಾಡ್ಬೇಕು. ಇವಾಗ ನಾನು ಹೇಳಿದ್ನಲ್ಲ, ನಾವಿಬ್ರು ಹಳದಿ ಇದೇ ಹಾಕ್ಬೇಕು, ನಾವು ಕೂತಿರ್ಬೇಕು ಅಂದ್ರೆ ಹೀಗೆ ಇರ್ಬೇಕು. ಸೊ ಅವರು ಮೊದಲನೇ ದಿನ ನನಗೆ ದುಡ್ಡು ಹೀಗೆ ಕೊಟ್ಟಾಗ, ಕೈಯಲ್ಲೇ ಕೊಟ್ಟಾಗ ನಾನೇನಂದೆ ಅವ್ರಿಗೆ, ಕವರ್ ಅಲ್ಲಿ ಹಾಕೊಡ್ಬೇಕು, ಹೀಗ್ ಕೊಡ್ಬಾರ್ದು ಅಂತ ಅವ್ರ ಎಲ್ಲಾ ಸ್ಟೂಡೆಂಟ್ಸ್ ಮುಂದೆ ಹೇಳ್ದೆ. ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ರು, ಇಷ್ಟು ನಿಷ್ಠೂರವಾಗಿ ನನ್ಗೆ ಹೇಳ್ಬಿಟ್ರಲ್ಲ ಅಂತ ಹೇಳಿ ಅವ್ರು ಬೇಜಾರ್ ಮಾಡ್ಕೊಂಡ್ರು. ಅದನ್ನ ಆಮೇಲೆ ನಂಗೆ ಹೇಳಿದ್ರು ಕೂಡ. ಸೊ ಅದೇ ಅವ್ರು ಹಂಗ್ ಕೊಟ್ಟಿದ್ದಾಗ ನನಗೂ ಅವ್ರ ಮೇಲೆ ಮನಸ್ಸಿರ್ಲಿ, ಅಯ್ಯೋ ಈ ತರ ಇಷ್ಟು ಡಿಸಾರ್ಗನೈಸ್ಡ್ ಆಗಿದ್ರೆ ಅಂತ ನನಗೂ ಅನ್ಸ್ಬಿಟ್ಟು. ಅವ್ರು ಇಷ್ಟು ಅಹಂ ಇದಾನೆ ವ್ಯಕ್ತಿ, ನನಗೆ ಕವರ್ ಅಲ್ಲಿ ಹಾಕೊಡ್ಲಿಲ್ಲ ಅಂತ ಹೇಳಿ ಅಂತ ಒಂದು ಕ್ಲಾಶ್ ಆದಾಗ ನಡೆಯುತ್ತಲ್ಲ ಪ್ರೇಮ ಆತರ ಆಯ್ತು. ಅದಾದ ನಂತರ ಅವರು ನನ್ನ ಕ್ಲಾಸ್ ಅಲ್ಲಿ ಅಕಾಡೆಮಿಗೆ ಶಿಷ್ಯರಾಗಿ ಬಂದ್ರು. ಆದ್ರೆ ನನಗೆ ಇದು ಮರ್ತೇ ಹೋಗಿತ್ತು. ಈ ಇನ್ಸಿಡೆಂಟ್ ಏನಾಗಿದೆ, ಇದು 1-2 ವರ್ಷ ಆಗಿತ್ತು ಇದಾಗಿ. 2001 ಆಯ್ತು ಅನ್ಸುತ್ತೆ. ಅವ್ರು 2003 ನನ್ನ ಕ್ಲಾಸ್ ಇರಿದ್ರು. ಅವಾಗ ಅವರಾಗೆ ಹೇಳಿದ್ರು, ನಿಮಗೆ ಜ್ಞಾಪಕ ಇದೆಯಾ, ನಾನ್ ನಿಮ್ಮನ್ನ ಬಂದು ಕೇಳಿದ್ದೆ, ಆದ್ರೆ ನೀವು ಡಾನ್ಸ್ ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ ನಮ್ಗೆ ಅಂತ. ಬರೀ ಡಿಸೈನಿಂಗ್ ಮಾಡ್ತೀರಾ, ಬರೀ ಫ್ಯಾಷನ್ ಶೋಸ್ ಮಾಡ್ತೀರಾ ಅನ್ಕೊಂಡಿದ್ವಿ ಅಂದ್ರು. ಆ ನಂತರ ಅವರು ನನ್ನ ಮಾತೃಭಾಷೆಯಾದಂತ ತಮಿಳ್ ಮಾತಾಡ್ತಾರೆ. ಆಮೇಲೆ ಆಕೆಗೂ ನೃತ್ಯದಲ್ಲಿ ತುಂಬಾ ಆಸಕ್ತಿ ಇದೆ, ಪರ್ಫಾರ್ಮ್ ಮಾಡ್ಬೇಕು ಅಂತಿದ್ದಾರೆ. ಇದೆಲ್ಲ ನೋಡಿದ್ಮೇಲೆ ಅದು ಬಹುಶಃ ಬಂದ ರೂಪೇಣ ಪ್ರತಿಪತ್ತಿ ಸುತಾಲಯ ಅಂದಂಗೆ ನನ್ನ ತಾಯಿ ಕೂಡ ಸಜೆಸ್ಟ್ ಮಾಡಿದ್ರು, ಈಕೆನ ಮದ್ವೆ ಮಾಡ್ಕೋ ಅಂತಾನು ಹೇಳಿದ್ರು. ಅದೇ ಸಮಯಕ್ಕೆ ನಮ್ಮಲ್ಲೂ ಆ ಒಬ್ಬರಿಗೊಬ್ಬರ ಬಗ್ಗೆ ಒಂದು ಅಟ್ರಾಕ್ಷನ್ ಇತ್ತು ಅನ್ಸುತ್ತೆ. ನೃತ್ಯ ನಮ್ಮನ್ನ ಬೆಳೆಸಿದೆ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಅಣ್ಣ, ಈಗ ನಾನು ನಮ್ಮ ಕಾಫಿ ವಿತ್ ಕಲಾವಿದರ 2ನೇ ಸೆಕ್ಟರ್ ಕಷ್ಟ ಅಂತ ಅಣ್ಣ. ಈ ಒಂದು ನೃತ್ಯ ಪ್ರಯಾಣದಲ್ಲಿ ನೀವು ಯಾವುದೇ ರೀತಿಯಾದರೂ ಕಷ್ಟವನ್ನ ಫೇಸ್ ಮಾಡಿದೀರಾ, ಅಥವಾ ಬೇರೆ ಯಾವ್ದಾರ ರೀತಿ ಸಂದಿಗ್ಧ ಪರಿಸ್ಥಿತಿಗಳು ನಿಮ್ಗೆ ಒದಗಿ? ಕಷ್ಟ ಅನ್ನೋದೇನಂದ್ರೆ, ಈಗ ಪ್ರಾರಂಭದ ದಿನಗಳಲ್ಲಿ ನೀವು ಎಲ್ಲಾ ದೇವಸ್ಥಾನಗಳಲ್ಲಿ ಫ್ರೀ ಡಾನ್ಸ್ ಮಾಡ್ಬೇಕು, ಎಲ್ಲಾ ಕಡೆ ಲೈವ್ ಮ್ಯೂಸಿಷಿಯನ್ಸ್ ತಗೊಂಡ್ ಹೋಗ್ಬೇಕು. ನೀವು ಅವರು ಏನ್ ದುಡ್ಡು ಕೊಡ್ತಾರೋ, ನಿಮ್ ಹತ್ರ ಕಾಸ್ಟ್ಯೂಮ್ ಹಳೇದಿದ್ಯೋ, ಹೊಸದಿದ್ಯೋ, ಜ್ಯುವೆಲ್ರಿ ಇದೆಯೋ, ನಿಮ್ದೇ ಇದೆಯೋ, ಬೇರೆಯವ್ರದಿದ್ಯೋ, ಹಾಡ್ಬೇಕಾ, ಎಲ್ಲದಕ್ಕೂ ದುಡ್ಡು ಖರ್ಚಾಗುತ್ತೆ. ಸೊ ಪ್ರಾರಂಭದ ದಿನಗಳಲ್ಲಿ ಎಲ್ಲಾ ನೃತ್ಯ ಕಲಾವಿದರದ್ದು ಒಂದೇ ಕತೆ ಆಗಿರುತ್ತೆ. ಅನ್ಲೆಸ್ ಅಂಟಿಲ್ ನೀವು ತುಂಬಾ ಸ್ಥಿತಿವಂತರಾಗಿ ತುಂಬಾ ಹಣ ಇದ್ರೆ ಅವಾಗ ಮಾತ್ರ ಇದು. ಆದ್ರೆ ಕೆಲವರು ಅದನ್ನ ಬಿಟ್ಟು ಬಿಡ್ತಾರೆ, ಆ ಒಂದು ತುಮಲದಲ್ಲಿ ಆ ಫೀಲ್ಡ್ ಬಿಟ್ಬಿಡ್ತಾರೆ. ಇದು ಸಹಜ. ಆದ್ರೆ ಏನು ಚಾಲೆಂಜಸ್ ಅಂತ ಹೇಳ್ತೀನಿ, ಈಗಿನ ಜನರೇಷನ್ ನಾವು ನೋಡಿದಾಗ, ಈಗ ಎಷ್ಟೋ ಸಲ ಕಾರ್ಯಕ್ರಮಗಳಲ್ಲಿ ಇವತ್ತವರೆಗೂ ನಾನೊಂದು ಸೀಕ್ರೆಟ್ ಹೇಳ್ತೀನಿ, ಬಹುಶಃ ಇದನ್ನ ನಾನು ಯಾವುದೇ ವೇದಿಕೆಯಲ್ಲಿ ಹಂಚ್ಕೊಂಡಿಲ್ಲ. ನಮ್ಮ ಕಾಫಿ ಕಲಾವಿದನಲ್ಲಿ ಪ್ರಪ್ರಥಮ ಏನು ಕಷ್ಟ ಅಂತ ಕೇಳಿದ್ರಿ, ಕಷ್ಟ ಬರೋದು ಬರೀ ಪ್ರಾರಂಭದ ದಿನಗಳಲ್ಲೇ ಅಲ್ಲ, ಇವತ್ತಿನ ದಿನದಲ್ಲೂ, ಇವತ್ತಿಗೂ ಕೂಡ. ಒಂದು ನನಗೆ 2 ಗಂಡು ಮಕ್ಕಳು. ಬೆಳಗ್ಗೆ ಅವ್ರ ಸ್ಕೂಲ್ಗೆ ಹೋದಾಗ ಬ್ರೇಕ್ಫಾಸ್ಟ್ ಇರ್ಬೋದು, ಅವ್ರಿಗೆ ಪ್ಯಾಕ್ ಮಾಡೋದಿರ್ಬೋದು, ಮಧ್ಯಾಹ್ನದ ಲಂಚ್, ಸಂಜೆ ಸ್ನಾಕ್ಸ್, ರಾತ್ರಿ ಡಿನ್ನರ್ ನಾನೇ ಮಾಡೋದು. ಸೂಪರ್. ಹೌದು. ಆದ್ರೆ ನಾನೇ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ. ಅಂದ್ರೆ ನಾನೇ ದುಡಿದು ತರಬೇಕು, ಮನೆ ನೋಡ್ಕೊಳ್ಳೋದು ನಂದೇ ಕೆಲ್ಸ, ಮಾಡೋದು ನಂದೇ ಕೆಲ್ಸ. ಇದರ ಜೊತೆಗೆ ನೃತ್ಯವನ್ನ ಪಾಲಿಸ್ಕೊಂಡು ಬರೋದು, ಇದು ಯಾರು ಫೋರ್ಸ್ ಮಾಡಿಲ್ಲ, ಯಾರು ನನಗೆ ನೀವು ಡಾನ್ಸ್ ಮಾಡ್ತಾ ಇರಿ ಅಂತಿಲ್ಲ. ಆದ್ರೆ ಡಾನ್ಸ್ ನನ್ನ ವೃತ್ತಿ ಬದುಕು. ನಾನು ಮಾಡಿದ್ರೇನೆ ನಮ್ಮ ಇಷ್ಟು ವರ್ಷದ ಒಂದು ಸಾಧನೆಗೆ ಅದು ಪೂರಕವಾಗಿರ್ಬೇಕು ಅಂದ್ರೆ ಆ ಸಾಧನೆ ನಡೀತಾ ಇರ್ಬೇಕು ನಿರಂತರವಾಗಿ, ಆ ಜರ್ನಿ ಅನ್ನೋದು. ಆದ್ರೆ ಇದರ ಜೊತೆಗೆ ಏನಾಗುತ್ತೆ, ಎಷ್ಟೋ ಸಲ 6:20 ಆಲೂ ಟಿಕ್ಕಿ ಮಾಡ್ತಿರ್ತೀನಿ, 6:30 ಕುರ್ತಾ ಹಾಕೊಂಡು ಹೋಗಿ ನಾ ಎಲ್ಲೋ ದೀಪ ಹಚ್ಚಿರ್ತೀನಿ. ಈ ಒಂದು ತಮಾಷೆ ಆಗಿರುತ್ತೆ ಇದು. ಎಷ್ಟೋ ಸಲ ಪ್ರೋಗ್ರಾಮ್ಗೆ ಮೇಕಪ್ ಮಧ್ಯಾಹ್ನ 3 ಗಂಟೆಗೆ ಶುರು ಮಾಡಿರ್ತೀವಿ. ನಾನು ಎಲ್ಲಾ ಸ್ಟೂಡೆಂಟ್ಸ್ ಮಾಡಿ, ಇವತ್ತಿನ ಸ್ಟಾಫ್ ಇದ್ದಾರೆ, ನಂಗೆ 6 ಬ್ರಾಂಚ್ ಇದೆ, ನನಗೆ ಒಬ್ಬ ಸೂಟ್ ಕೇಸ್ ಹೇಳ್ಕೊಂಡ್ ಬರೋರು ಇದ್ದಾರೆ, ಒಬ್ರು ಬೀಸಕ್ ಒಬ್ರು ಇದ್ದಾರೆ. ಆದರೆ ನನ್ನ ಮಕ್ಕಳಿಗೆ, ನನ್ನ ಪೇರೆಂಟ್ಸ್ಗೆ ನಾನೇ ತಂದೆ, ನಾನೇ ಮಗ.
ಸೊ ಅವರಿಗೆ ನಾವ್ ಏನ್ ಮಾಡ್ಬೇಕು ಮನೇಲಿ, Okay. ನಾ ಡಾನ್ಸ್ ಮಾಡ್ತೀನಿ ಸೊ ಇವತ್ತು ಹೋಟ್ಲಿಗೆ ಹೋಗೋಣ ಆಗಲ್ಲ. ಏನು ನನ್ಗೆ ನನ್ ಫುಡ್ ಪ್ಯಾಟರ್ನ್ ನೀವ್ ನೋಡಿದ್ರೆ ಗೊತ್ತಿರುತ್ತೆ, ಹೌದೌದು, ಸಿಸ್ಟಮ್ಯಾಟಿಕ್ ನಾನು. ಹೌದೌದು. ದಿನ ಒಂದು ಫೈಬರ್, ಸೊಪ್ಪಿರ್ಬೇಕು, ಕೋಸಂಬರಿ ಇರ್ಬೇಕು, ತರಕಾರಿ 3 ತರದ ತರಕಾರಿ ಇರ್ಬೇಕು ಅದ್ರಲ್ಲಿ. ಇದು ಬಹುಶಃ ಈ ಕತೆ ಯಾರು ಹೇಳಲ್ಲ, ಯಾಕಂದ್ರೆ ನಾವು ತೆರೆ ಮೇಲೆ ಕಾಣಿಸ್ಕೋಬೇಕಾದ್ರೆ ಏನ್ ಅನ್ಸ್ತಾ ಇರುತ್ತೆ, ತೆರೆ ಹಿಂದೆ ಏನಿರುತ್ತೆ. 9:30ವರೆಗೂ ಎಲ್ಲೋ ಪ್ರೋಗ್ರಾಮ್ ಮಾಡಿರ್ತೀವಿ. ನಾನೀಗ ಬೆಳ್ಳುಳ್ಳಿ ತಿನ್ನಲ್ಲ, ಯಾಕಂದ್ರೆ ನನಗೆ ಅದು ಪ್ರಾರಂಭದಿಂದ ಬಂದಿಲ್ಲ. ಸೊ ನಾವೆಲ್ಲೋ ಯಾವ್ದೋ ಊರಲ್ಲೋ ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ, ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಆ ತರದ್ದಿಲ್ಲ. ಮನೆಯಲ್ಲಿ ನಾವು ವಾಪಸ್ ಬಂದು ಅಡಿಗೆ ಮಾಡಿ ಎಲ್ಲರಿಗೂ ಕೊಟ್ಟು ಆನಂತರ ಮೇಕಪ್ ತೆಗೆದಿರುವಂತ ನಿದರ್ಶನಗಳು ಇದೆ. ಸೊ ಇದು ಕಲಾವಿದರ ಹಿಂದಿನ ಬದುಕಿನ ಒಂದು ಸ್ಟೋರಿ. ಆದ್ರೆ ನನ್ನ ಹೊರಗಡೆ ನೋಡಿದವರು, ನೀವ್ ಅಡಿಗೆ ಮಾಡ್ತೀರಾ, ನೀವ್ ಯಾವಾಗ್ಲೂ ಸ್ಟ್ರಿಮ್ ಆಗಿರ್ತೀರಾ, ಆಮೇಲೆ ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ನನ್ನ ಹತ್ರ ಇದಾರೆ, ಕುಕ್ ಇದ್ದಾಳೆ, ನನ್ಗೆ ಹೆಲ್ಪರ್ ಇದ್ದಾರೆ. ಆದ್ರೆ ನನ್ನ ಮಕ್ಕಳ ಕೈಗೆ ಅವ್ರಿಗೆ ಮಾಡೋಬೇಕಾದ್ರೆ ನಾನೇ ತಾನೇ ಅವ್ರಿಗೆ ಆ ಒಂದು ವೈಬ್ರೇಷನ್ಸ್ ಏನೇ ಅಂತಾರೆ ನಾವು ಮಾಡೋದೇನಿದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಜನ ಈಗ ಏನು ಮಾಡ್ದಿರ ಒಂದು ಆಫೀಸ್ಗೆ ಹೋಗಿ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಅಲ್ಲಿ ಗಂಡಸರು ಹೆಂಗಸರು ಆಗಿರ್ಬೋದು ಕೆಲಸ ಮಾಡ್ತಿದ್ದೀನಿ, ಸೊ ಅದ್ರಿಂದ ನಾನು ಏನು ಮಾಡಲ್ಲ ಅಂತ. ಹೌದು, ಇವತ್ತಿನ ನಾನು ಹುಡುಗಿರೆಲ್ಲ ನೋಡಿದೀನಿ, ನಾವು ಕೆಲಸ ಮಾಡ್ತಿದೀವಿ, ಕೆಲ್ಸಕ್ಕೆ ಹೋಗ್ಬಿಡ್ತೀವಿ, ಸೊ ನಮಗ್ ಟೈಮ್ ಸಿಗಲ್ಲ. ಆದ್ರಿಂದ ನಾವ್ ಏನೋ ಒಂದು ಬೆಳಗ್ಗೆ 1 ಹೊತ್ತು ಮಾಡ್ಬಿಟ್ಟು ಅದನ್ನೇ 3 ಹೊತ್ತು ತಿಂತೀವಿ. ಒಂದು ಮರಿಬೇಡಿ, ನಿಮ್ಮ ಬಾಲ್ಯದಲ್ಲಿ ಏನು ಪೌಷ್ಟಿಕಾಂಶ ಅಥವಾ ಆಹಾರ ನೀವು ಸ್ವೀಕರಿಸ್ತೀರಾ, ನಿಮ್ಮ ಮಕ್ಕಳು ಕೊಡ್ತೀರಾ, ಅದು ಅವರ ಜೀವನ ಪೂರ್ತಿ ಕಾಪಾಡುತ್ತೆ ಅವರನ್ನ. ನಮಗೆ ಮಸಲ್ ಬಿಲ್ಡ್ ಆಗೋದು ಅಥವಾ ನಮ್ಮ ಬೋನ್ ಸ್ಟ್ರೆಂಥನಿಂಗು, ನಮಗೆ ಮಾಸ್ ಎಲ್ಲ ಬಿಲ್ಡ್ ಆಗ್ಬೇಕಾದ್ರೆ ನಮ್ಮ ಫುಡ್ ಹ್ಯಾಬಿಟ್ಸ್ ಇಂಪಾರ್ಟೆಂಟ್. ಈಗೇನೋ ಏನೋ 1 ಹೊತ್ತು ಮಾಡ್ಬಿಟ್ಟು ಅದನ್ನೇ 3 ಹೊತ್ತು ತಿನ್ನೋಣ, ಹನ್ ಮಾಡೋದ್ರ ಮೇಲೆ ಇದಾರೆ ಯಾರು ಕೂಡ ಬರುತ್ತೆ ಇದ್ರೆ ಮನಿ ಕೆನಾಟ್ ಬೈ ಹೆಲ್ತ್. ಮುಖ್ಯವಾಗಿ ನಾವೀಗ ಏನೋ ದುಡಿತಾ ಇದೀವಿ, ಮೇಕ್ ಹೇ ವೈಲ್ ದ ಸನ್ ಶೈನ್ಸ್. ನಾನು ಸಾಫ್ಟ್ವೇರ್ ಹೋಗ್ತೀನಿ, ಬೆಳಿಗ್ಗೆ 6 ಗಂಟೆಗೆ ಲಾಗಿನ್, 11 ಗಂಟೆಗೆ ವಾಪಸ್ ಬರ್ಬೇಕು. ಸೊ ಸ್ವಿಗ್ಗಿ ಎಲ್ಲ ಮಾಡಿದ್ರೆ ಸಿಗುತ್ತೆ. ಹೌ ಹೈಜಿನಿಕ್ ಇಸ್ ಯುವರ್ ಫುಡ್ ಕಮಿಂಗ್? ಎಷ್ಟು ನೀವು ಶುದ್ಧ ಪರಿಶುದ್ಧವಾದ ಒಳ್ಳೆಯ ಆಹಾರವನ್ನ ನೀವು ಸೇವಿಸ್ತಾ ಇದ್ದೀರಾ? ಈಗ ತಡೆಯುತ್ತೆ, ಯಾಕಂದ್ರೆ ನೀವು ಹೆಂಗಾಗಿದ್ದೀರಾ ನೀವು ಏನು ಗೊತ್ತಾಗಲ್ಲ. ಯಾಕಂದ್ರೆ ನೀವು ಅಲ್ಲಿ ದುಡ್ಡು ಬರ್ತಾ ಇದೆ, ಊಟನೂ ಏನೋ ಹೊಟ್ಟೆ ತುಂಬ್ತಾ ಇದೆ, ಯಾವಾಗ ಗೊತ್ತಾಗುತ್ತೆ ನಿಮ್ಗೆ? ಆರೋಗ್ಯ ಅನ್ನೋದು ಹೋದಾಗ ಗೊತ್ತಾಗುತ್ತೆ. ಆದ್ರೆ ಆ ಟೈಮಲ್ಲಿ ನಿಮಗೆ ಟೈಮ್ ಅನ್ನೋದು ಹೊಟ್ಟೋಗಿರುತ್ತೆ. ನಿಮ್ಮ ಮಕ್ಕಳು ದೊಡ್ಡವರಾಗಿರ್ತಾರೆ, ಅವರಿಗೆ ನಿಮ್ಮ ಕನ್ಸರ್ನ್ ಬೇಡ. ನಿಮಗೆ ಈಗ ಟೈಮ್ ಇದೆ, ದುಡ್ಡಿದೆ, ಆದ್ರೆ ಆರೋಗ್ಯ ಇಲ್ಲ. ಸೊ ಆ ತರ ಮಾಡೋದಕ್ಕಿಂತ ಅದು ನನ್ನ ಪ್ರಿನ್ಸಿಪಲ್ ತುಂಬಾ ಮೊದಲಿಂದ ಫಾಲೋ ಮಾಡ್ಕೊಂಡ್ ಬರ್ತೀನಿ. ಈಗ ನೀವು ಕಷ್ಟ ಏನು ಅಂತ ಕೇಳಿದ್ರೆ ಅದೇ ಕಷ್ಟ. ಜೀವನ ಪದ್ಧತಿಯನ್ನ ಸರಿಯಾಗಿ ಸಮತೋಲನವಾಗಿ ಈಗ ರಾತ್ರಿ ಎಷ್ಟೋ ಸಲ ಸ್ಕೈಪ್ ಕ್ಲಾಸ್ ಮಾಡಿರ್ತೀನಿ. ಬೆಳಗಿನ ಜಾವ 2 ಗಂಟೆಗೆ US ಅವರ ಟೈಮ್ 12 ಗಂಟೆಗೆಲ್ಲ ಮ್ಯಾಚ್ ಆಗುತ್ತೆ. ಅವರ ಸಂಜೆ ಅಂದ್ರೆ ನನ್ನ ಬೆಳಗಿನ ಜಾವ 5 ಗಂಟೆ. ನಾನೀಗ ಬೆಳಗಿನ ಜಾವ 5 ಗಂಟೆ ಕ್ಲಾಸ್ ಮಾಡಿದ್ದೀನಿ. 6:30 7:30 ನನ್ನ ಮಕ್ಕಳಿಗೆ ತಿಂಡಿ ಎಲ್ಲ ಆಗುತ್ತೆ. ತಿಂಡಿ ಅಂದ್ರೆ ತುಂಬಾ ಚೆನ್ನಾಗಿರೋದು, ಏನೋ ಒಂದು ಉಪ್ಪಿಟ್ಟು ಮಾಡ್ಬಿಟ್ಟು ಕೊಡಲ್ಲ. ಒಂದಿನ ಮಾಡಿದ್ದನ್ನ 30 ದಿನ ಬಳಸಲಿ ಅಂತ ಹೇಳ್ತಾ ಇದ್ದೀನಿ. ದಟ್ ಇಸ್ ದ ಟ್ರೂತ್. 7:30 8 ಅವ್ರು ತಿಂಡಿ ತಿನ್ಬೇಕಾದ್ರೆ ನಾನು ಕೂತ್ ಅವ್ರನ್ನ ನೋಡ್ಬೇಕು, ಅವ್ರು ನನ್ನ ಜೊತೆ ಮಾತಾಡ್ಬೇಕು, ನಾನು ಅವ್ರ ಜೊತೆ ಕೂತ್ ತಿಂಡಿ ತಿನ್ಬೇಕು. ಆಮೇಲೆ 7:30 8 ಗಂಟೆಗೆ ನಾನು ಜಿಮ್ಗೆ ಹೋಗ್ಬೇಕು. ಅದೇ ಟೈಮಲ್ಲಿ ನನ್ನ ತಾಯಿ ತಿಂಡಿ ಅಂದ್ರೆ ಇದೊಂದು ಪ್ಯಾಟರ್ನ್ ಆಫ್ ನೋಡಿ. ಎಲ್ಲಾ ಕೆಲ್ಸಕ್ಕೆ ಹೋಗ್ತಾ ಇರೋ ತಂದೆ ತಾಯಿಗಳು ಇದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಹೌದು, ನಮ್ಮವರು ನಮ್ಮ ಮುಂದೆ ಕೂತ್ಕೊಂಡು ಊಟ ಮಾಡೋದು ಅಥವಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದು ತುಂಬಾ ಕುಟುಂಬದ ಅತ್ಯಮೂಲ್ಯವಾದಂತಹ ಸಮಯವಾಗಿರುತ್ತೆ. ಇವತ್ತು ನಾವು ಅದನ್ನೆಲ್ಲ ಮಿಸ್ ಮಾಡ್ಕೊಂತಾ ಇದೀವಿ. ಅಣ್ಣ ಇವತ್ತು ಕೂಡ ಈ ಬಿಸಿ ಶೆಡ್ಯೂಲ್ ಅಲ್ಲಿ ಅದನ್ನ ಪಾಲನೆ ಮಾಡ್ತಾ ಇದ್ರೆ ರಿಯಲಿ ಇಟ್ಸ್ ಎ ಗ್ರೇಟ್ ಥಿಂಗ್. ಹೌದಲ್ವಾ? ಯಾಕಂದ್ರೆ ನಾವು ದುಡಿಯೋದೇ ಫೈನಲಿ ಏನಕ್ಕೆ? ಹೊಟ್ಟೆಗೆ. ಆ ಹೊಟ್ಟೆಗೆ ಸರಿಯಾಗಿರೋ ಮಾಡಿ ಇವಾಗ ಯಾವಾಗ್ಲೂ ಬಿಸಿ, ಯಾವಾಗ್ಲೂ ಎಲ್ಲರೂ ಬಿಸಿ, ಯಾರನ್ನ ಕೇಳಿದ್ರು ಬಿಸಿ. ಎಷ್ಟೋ ಜನ ಹೋಟೆಲ್ಸ್ ಬರ್ತಾರೆ, ಅಪ್ಪ ಅಮ್ಮ ಮಕ್ಕಳು 4 ಜನ ಇರ್ತಾರೆ. 4 ಜನರ ಕೈಲಿ ಒಂದು ಫೋನ್ ಇರುತ್ತೆ. ಫೋನ್ ಉಚಿತ ಕೂತಿರ್ತಾರೆ. ಒಂದ್ ಸರ್ವರ್ ಬಂದು 2 ಸಲ ನಿಂತು ಹೋಗಿರ್ತಾನೆ ಆರ್ಡರ್ ತಗೊಳಕ್ ಬಂದು. ಮತ್ ಇವ್ರು ಒಟ್ಟಿಗೆ ಬಂದಿರೋದು ಏನಕ್ಕೆ? ಅಲ್ಲಿ ತಿನ್ನಕ್ ಕಲ್ತಿರಿ, ಏನಕ್ಕೆ ಒಟ್ಟಿಗೆ ಬಂದಿದ್ದಾರೆ? ಸಮಯ ಕಲಿಯೋದಕ್ಕೆ ಅಲ್ವಾ? ಆ ಫೋನ್ ಅಲ್ಲಿ ಅಂತದ್ ಏನಿದೆ ಇವರಿಗೆ? ಮುಳುಗೋ ತರದ್ದು, ಪ್ರಪಂಚ ಮುಳುಗೋ ತರದ್ದು ಏನಿದೆ? ಈ ಹೊತ್ತನ್ನ ನೀವು ಮಾಡ್ದಿರಾ ಏನೋ ಮಾಡಕ್. ಸೊ ವ್ಯಾಲ್ಯೂ ದ ಟೈಮ್, ವ್ಯಾಲ್ಯೂ ದ ರಿಲೇಶನ್ಶಿಪ್. ಯಾಕಂದ್ರೆ ನಿಮ್ಮ ಮಕ್ಕಳು ಬಹಳ ಬೇಗ ಬೆಳೆದ್ ಬಿಡ್ತಾರೆ. ಅವರು ಬೆಳೆದು ಹೊರಗಡೆ ಹೋಗ್ಬಿಟ್ಟಾದ್ಮೇಲೆ ನಿಮ್ ಕೈಗೆ ಸಿಗಲ್ಲ. ನಿಮ್ಮ ಕೈಗೆ ಆ ಸಮಯವನ್ನ ನೀವು ಖಂಡಿತ ಕಳ್ಕೊಬಾರ್ದು. ಥ್ಯಾಂಕ್ ಯು ಅಣ್ಣ, ನಿಮ್ಮ ಕಷ್ಟದ ದಿನಗಳನ್ನ ಮತ್ತೆ ಕಷ್ಟ ಅಂದ್ರೆ ಕಲಾವಿದರ ದೃಷ್ಟಿಯಲ್ಲಿ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಅಣ್ಣ. ನಟರಾಜನಿಂದ ರೂಪಿತವಾದಂತಹ ಈ ಒಂದು ನಾಟ್ಯ ಕಲೆಯನ್ನ ಹೆಚ್ಚಾಗಿ ಹೆಣ್ಮಕ್ಕಳನ್ನೇ ಕಲಿತಾರೆ.
ಪುರುಷ ಕಲಾವಿದರು ಭರತನಾಟ್ಯದ ಒಂದು ಕ್ಷೇತ್ರದಲ್ಲಿ ಅತಿ ವಿರಳ, ಕಡಿಮೆ ಕೂಡ. ಆದ್ರೂ ಕೂಡ ನೀವೊಬ್ಬ ಪುರುಷ ಭರತನಾಟ್ಯ ಕಲಾವಿದರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಅಣ್ಣ ಈ ಹುಡುಗರಿಗೆ ಈ ಒಂದು ಕಲೆಯ ಬಗ್ಗೆ, ಕಲಿಯೋದ್ರ ವಿಚಾರವಾಗಿರ್ಬೋದು? ಕೆಲವರಿಗೆ ಅದೊಂದು ಕೆಟ್ಟ ಅಭಿಪ್ರಾಯ ಇದೆ, ನಾವು ಕಲ್ತ್ಕೊಂಡ್ರೆ ಹುಡುಗಿಯರ ತರ ಹುಡುಗಿಯರ ತರ ಆಗ್ಬಿಡ್ತೀವಿ ಅಂತ ಎಲ್ಲ. That is wrong. ನೀವು ಇದನ್ನ ನಾನು ಸುಮಾರು ಕಡೆ ನಾನು ಜಿಮ್ ಅಲ್ಲಿ ನೋಡಿದಾಗ್ಲೂ ಎಲ್ಲರೂ ಇದನ್ನೇ ಹೇಳ್ತಾರೆ, ನಿಮ್ ನೋಡಿದ್ರೆ ಡಾನ್ಸರ್ ಅಂತಾನೆ ಅನ್ಸಲ್ವಲ್ಲ ಅಂತ. ನಮ್ಮಲ್ಲಿದೆ, ನಾವು ಹೇಗೆ ಅದನ್ನ ರೂಢಿಸ್ಕೋತೀವಿ. ಹೌದು, ಹಳೆ ಕಾಲದಲ್ಲಿ ಚಲನಚಿತ್ರ ಬಹುಶಃ ಇದನ್ನ ತುಂಬಾ ಜರ್ಜರಿತವಾಗಿ ತೋರಿಸ್ಬಿಟ್ಟಿರೋದ್ರಿಂದ ಮನ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಡಾನ್ಸ್ ಮಾಡಿದ್ರೆ ಹುಡುಗರು ಹುಡುಗಿರ ತರ ಹೌದು, ಹೌದು. ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಖಂಡಿತ ಇಲ್ಲ. ನೀವು ಒಳ್ಳೆ ಗುರುಗಳ ಹತ್ರ ಹೋಗಿ ಒಳ್ಳೆ ಪದ್ಧತಿಯಲ್ಲಿ ಕಲ್ತ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಾನು ನರ್ತಕ ಹೌದು, ಆದ್ರೆ ನರ್ತನವೇ ನಾನಲ್ಲ. ಅಂದ್ರೆ ನನ್ನಲ್ಲಿ ಡಾನ್ಸ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಮೀ. ಐ ಬ್ರೀತ್ ಡಾನ್ಸ್, ಲಿವ್ ಡಾನ್ಸ್, ಹೌದು, ಬಟ್ ದಟ್ ಡಾನ್ಸ್ ಇಸ್ ನಾಟ್ ಕನ್ಸ್ಯೂಮ್ಡ್ ಬೈ ಮೀ. ಅಷ್ಟೊಂದು ನಾನು ಅದನ್ನ ಇದ್ ಮಾಡ್ಕೊಂಡು, ನನ್ನ 2 ಗಂಡು ಮಕ್ಕಳು, ಅಭ್ಯುದಯ್ ಧ್ಯಾನ್ ಭೂಷಣ್ 13 ವರ್ಷ, ಅಭಿಜ್ಞಾನ್ ವೇದಾಂತ್ ಭೂಷಣ್ 8 ವರ್ಷ. ಇಬ್ರು ಅವರ 6-7 ತಿಂಗಳಿಂದ ಇದ್ದಾಗಿಂದ ಅವ್ರಿಗೆ ಎಲ್ಲಿ ಕ್ಲಾಸಲ್ಲೇ ಹುಟ್ಟಿದ್ರು ಅಂತ ಹೇಳಿದ್ರು ಆಶ್ಚರ್ಯ ಆಗಲ್ಲ. ಯಾವಾಗ್ಲೂ ಕ್ಲಾಸಲ್ಲೇ ಇರೋರು, ಕ್ಲಾಸಲ್ಲೇ ಡಾನ್ಸ್ ಮಾಡೋ. ಇಬ್ರು ಇದರ ಜೊತೆಗೆ ಈಗ ಪರ್ಫಾರ್ಮ್ ಮಾಡ್ತಾರೆ. ಇಬ್ರು ಹುಡುಗರ ತರನೇ ಡಾನ್ಸ್ ಕೊಡ್ತಾರೆ. ಅವರನ್ನ ಹೊರಗಡೆ ನೋಡಿದ್ರೆ ಯಾರಿಗೂ ಅವರು ಡಾನ್ಸರ್ಸ್ ಅಂತ ಗೊತ್ತಾಗಲ್ಲ. ನನ್ನ ದೊಡ್ಡ ಮಗ ಫ್ಲೂಟು ನುಡಿಸ್ತಾನೆ, ಸಂಗೀತ ಹಾಡ್ತಾನೆ, ಸ್ಕೇಟಿಂಗ್ ಮಾಡ್ತಾನೆ, ಎರಡನೇವನು ಕ್ರಿಕೆಟ್ ಆಡ್ತಾನೆ, ಕರಾಟೆ ಮಾಡ್ತಾನೆ. 2ರಲ್ಲೂ 3 ಎಲ್ಲಾ ವೃತ್ತಿಗಳಲ್ಲೂ ಅವರನ್ನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಡಾನ್ಸ್ನು ಅಷ್ಟೇ ಪ್ಯಾಷನೆಟ್ ಆಗಿ ಕಲಿತಾರೆ. ಒಳ್ಳೆಯ ಕಲಾವಿದ್ರು, ಒಳ್ಳೆಯ ಗುರುಗಳು ಇದ್ರೆ, ಪುರುಷ ಕಲಾವಿದರು ಕೂಡ ಅಷ್ಟೇ ಅದ್ಭುತವಾಗಿ. ನನ್ನನ್ನು ನೋಡಕ್ಕೆ ನನ್ನ ಫ್ಯಾನ್ ಫಾಲೋಯಿಂಗ್ ಇದೆ. ಐ ಆಮ್ ಶೋರ್ ಸಂತೋಷ್ ನೋಡಕ್ಕೆ ಅವರ ಫ್ಯಾನ್ ಫಾಲೋಯಿಂಗ್ ಇರುತ್ತೆ. ಒಳ್ಳೆಯ ಕಲಾವಿದರಿದ್ರೆ, ಒಳ್ಳೆಯ ಕಲೆ ನಿಮ್ಮಲ್ಲಿ ಇದ್ರೆ, ನೀವು ನಿಮ್ಮ ಜೆಂಡರ್ ನ ಏನು ಅದಕ್ಕೂ ಸಂಬಂಧವೇ ಇಲ್ಲ. ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಅಂದ್ರೆ ನಿಮ್ಮ ಅಷ್ಟು. ನಾನ್ ಎಂತ ಇದೆ, ಯಾವಾಗ್ಲೂ ಬರೀ ಸಲ್ಮಾನ್ ಖಾನ್ಗೆ ಅಥವಾ ಶಾರುಖ್ ಖಾನ್ಗೆ ಮಾತ್ರ ಫ್ಯಾನ್ ಫಾಲೋಯಿಂಗ್ ಅಲ್ಲ, ನಮ್ಮಂತಹ ಕಲಾವಿದರಿಗೂ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇರುತ್ತೆ ಅಂತ. ನಮ್ಮ ಫ್ಯಾನ್ ಫಾಲೋಯಿಂಗ್ ಯಾವಾಗ್ಲೂ ಶಾಶ್ವತ ಅಣ್ಣ. ಅವ್ರದ್ದು ಹಂಗಲ್ಲ, ಅವ್ರದ್ದು ಒಂದ್ ಸಿನಿಮಾ ಬಿದ್ದರೆ ಅವ್ರ ಫಾಲೋವರ್ಸ್ ಬೇರೆ ಕಡೆ ತಿಳ್ಕೊಂಡು. ಸೊ ಇದು ಯಾವಾಗ ಅಂದ್ರೆ ನಾವು ನಮ್ಮ ಕಲೆಯನ್ನ ಎಷ್ಟು ನಮ್ಮದಾಗಿಸ್ಕೋತೀವಿ ಅಂದ್ರೆ ನಾವೇ ಅದಲ್ಲ, ಅದು ನಮ್ಮಲ್ಲಿ ಒಂದು ಭಾಗ. ಆ ಭಾಗಕ್ಕೆ ನೀವು 100% ಅಷ್ಟು ಕೆಲಸ ಕಷ್ಟ ಪಡ್ಬೇಕು. ಇವಾಗ ನಾನು ಹೀಗೆ ಕಚ್ಚೆ ಪಂಚೆಯಲ್ಲಿ ಇದ್ರೆ ಒಂದು ತರ ಕಾಣ್ತೀನಿ, ಡಾನ್ಸ್ ಪೋಷಾಕಲ್ಲಿದ್ರೆ ಬೇರೆ ತರ ಕಾಣ್ತೀನಿ. ಸೊ ಇನ್ನೆಲ್ಲಾದ್ರೂ ನಾನು ಹೊರಗಡೆ ಸಾಮಾನ್ಯವಾಗಿ ನೋಡಿದ್ರೆ ನಾ ಡಾನ್ಸರ್ ಅಂತ ಎಷ್ಟೋ ಜನ ಗುರ್ತೇ ಹಿಡಿಯಲ್ಲ. ಅದು ನಮ್ಮಲ್ಲಿದೆ, ನಾವು ಹೇಗೆ ಮಾಡ್ಬೋದು. ಈಗಾಗ್ಲೇ ಈ ಒಂದು ಭರತನಾಟ್ಯ ಶೈಲಿ ಅಥವಾ ನೃತ್ಯ ಶೈಲಿಯಲ್ಲಿ ಸುಮಾರು ಜನ ಒಳ್ಳೆ ಅದ್ಭುತ ನಟರು ನರ್ತಕರಿದ್ದಾರೆ. ಅವರೆಲ್ಲ ಗಂಡು ಮಕ್ಕಳು ತರನೇ ಡಾನ್ಸ್ ಮಾಡ್ಬೇಕು, ಹೆಣ್ಣು ಮಕ್ಕಳು ತರನೇ ಡಾನ್ಸ್ ಮಾಡ್ಬೇಕು. ಸೊ ಇದು ಆ ಮಾನಸಿಕವಾಗಿ ನೀವು ನಿಮ್ಮಲ್ಲಿ ಆ ಒಂದು ಇದು ಮಾಡ್ಕೊಂಡ್ರೆ ಖಂಡಿತ ಸಾಧ್ಯ ಇದೆ. ಅದರ್ವೈಸ್ ಇಟ್ಸ್ ಅ ಮಿತ್. ಇತ್ತೀಚಿನ ಜನರೇಷನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅದು. ನಾನು ಎಷ್ಟೋ ಜನ ಒಳ್ಳೆ ಕಲಾವಿದರನ್ನ ನೋಡ್ತಾ ಇದ್ದೀನಿ, ಅವ್ರನ್ನ ಹೊರಗಡೆ ನೋಡಿದ್ರೆ ಹೌದಾ ನನಗೂ ಆಶ್ಚರ್ಯ ಆಗಿರೋದುಂಟು. ಸೊ ಹಾಗಾಗಿ ಕಲೀರಿ, ನೃತ್ಯವನ್ನ ಕಲೀರಿ. ನೃತ್ಯ ಯಾವ ಜೆಂಡರ್ದು ಅಲ್ಲ, ಗಂಡಸರು ಕಲಿಬಹುದು. ಯಾಕಾಗಿದೆ ಇದು ಅಂದ್ರೆ ಕ್ರಿಕೆಟ್ ಎಲ್ಲರೂ ಆಡ್ತಾರೆ. ಹೇಗೆ ಆಡ್ತಾರೆ? ತಂದೆಗಳು ಇಂಟ್ರೆಸ್ಟ್ ಕೊಡ್ತಾರೆ. ಇದು ಪೇಷನ್ಸ್ ಇರುವಂತ ಕೆಲಸ. ತಾಯಿಂದ್ರಿಗೆ ಬಿಟ್ಬಿಡ್ತಾರೆ. ಹಾಗಾಗಿ ಏನಾಗ್ತಿದೆ, ಭರತನಾಟ್ಯ ಅನ್ನೋದು ಬರೀ ಹುಡುಗಿಯರು ನಾಟ್ ಟು ಫರ್ಗೆಟ್, ಭರತ ಮುನಿ ಒಬ್ಬ ಗಂಡಸು ಮುನಿ, ಅವರೇ ಶುರು ಮಾಡಿ ಅವರ 100 ಮಕ್ಕಳು ಮಾಡಿ, ನಟರಾಜನು ಆದಿದೇವತೆ ನೃತ್ಯಕ್ಕೆ ಗಂಡೇನೆ. ಇವತ್ತು ವೆಸ್ಟರ್ನ್ ಡಾನ್ಸ್ ಮಾಡಿದ್ರು ಅವರು ಫಸ್ಟ್ ಪ್ರಣಾಮ ಮಾಡ್ತಾರೆ, ಸಿನಿಮಾ ಡಾನ್ಸ್ ಮಾಡಿದ್ರು ಪ್ರಣಾಮ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ ನೃತ್ಯಕ್ಕೆ ಎಷ್ಟು ಪ್ರಾಧಾನ್ಯ ಇದೆ. ಸೊ ಪುರುಷ ನರ್ತಕರಿಗೂ ಅಷ್ಟೇ ಪ್ರಾಧಾನ್ಯ ಇದೆ. ಪ್ಲೀಸ್ ಬನ್ನಿ, ಭರತನಾಟ್ಯ ಕ್ಷೇತ್ರದಲ್ಲಿ ಕಲೀರಿ. ಚಿಕ್ಕ ವಯಸ್ಸಿಂದನೇ ಎಷ್ಟೊಂದ್ರೆ ನಮ್ಮ ಹತ್ರನೂ ಕ್ಲಾಸಿಗೆ ಸೇರಿಸ್ತೀರಾ, ಬರೀ ವೆಸ್ಟರ್ನ್ ಡ್ಯಾನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬರ್ತೀರಾ. ದಯವಿಟ್ಟು ಅದ್ ಮಾಡ್ಬೇಡಿ. ಗಂಡು ಮಕ್ಕಳಿಗೂ ಕೂಡ ಭರತನಾಟ್ಯದ ವಿದ್ಯೆಯನ್ನ ಕಲಿಸ್ಕೊಡಿ. ನಮ್ಮ ಈ ಸನಾತನ ಸಂಸ್ಕೃತಿಯ ಒಂದು ನೃತ್ಯವನ್ನ ಇನ್ನು ಮುಂದಿನ ಪೀಳಿಗೆಗೂ ಕೂಡ ಸಾಗಿ ಹೋಗೋರಿದ್ದಕ್ಕೆ ಸಹಕಾರ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಅಣ್ಣ. ಈ ನಮ್ಮ ಕಾಫಿ ವಿತ್ ಕಲಾವಿದ 3ನೇ ಸೆಗ್ಮೆಂಟ್ ಕನಸು. ಅಂದ್ರೆ ಪ್ರತಿಯೊಬ್ಬ ಕಲಾವಿದನು ಕೂಡ ತನ್ನದೇ ಆದಂತಹ ಹಲವಾರು ಕನಸುಗಳನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡಿರ್ತಾನೆ ಅಥವಾ ತಲೆಯಲ್ಲಿ ಅದನ್ನ ತುಂಬಿಕೊಂಡಿರ್ತಾನೆ. ಅದನ್ನ ಸಾಕಾರ ಮಾಡೋಕ್ಕೋಸ್ಕರ ಹಲವಾರು ರೀತಿಯ ಪರಿಶ್ರಮಗಳನ್ನ ಪಡ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ನೀವು ಕಂಡಿರುವಂತಹ ಈಡೇರುವಂತಹ ಕನಸು ಅಥವಾ ಈಡೇರಬೇಕಾಗಿರುವಂತಹ ಕನಸು ಯಾವ್ದಾದ್ರು ಇದೆಯಾ ಅಣ್ಣ? ತುಂಬಾ ಇದೆ. ಕಲಾವಿದ್ರು ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಕನಸಿರುತ್ತೆ, ಚಿಕ್ಕದಿರ್ಲಿ ದೊಡ್ಡದಿರ್ಲಿ.
ಡ್ರೀಮ್ ಬಿಗ್, ಥಿಂಕ್ ಬಿಗ್ ಅಂತ ಹೌದು. ದೊಡ್ಡವರೆಲ್ಲ ಹೇಳ್ತಾರೆ. ಹೌದು. ಎಷ್ಟು ದೊಡ್ಡ ಕನಸು ನಮ್ದಾಗಿರುತ್ತೋ ಅಷ್ಟು ದೂರ ನಮ್ಮ ಸಾಧನೆ ಆಗಿರುತ್ತೆ, ನಮ್ಮ ಜರ್ನಿ ಅಷ್ಟು ದೊಡ್ಡದಾಗಿರುತ್ತೆ. ನಾನು ಪ್ರಾರಂಭ ಮಾಡಿದಾಗ, ನಾನು ಕಲಿಯಕ್ ಶುರು ಮಾಡಿದಾಗ ಕಲಾವಿದನ ಆಗ್ತೀನಿ ಅನ್ಕೊಡ್ಲೆ, ಕಲೆನ ಯಾವಾಗ್ಲೂ ನನ್ನ ಜೊತೆ ಇಟ್ಕೊಂಡಿರ್ತೀನಿ. ನನಗೆ ಇವಾಗ ಡಾನ್ಸ್ ಮಾಡ್ತಿದ್ದೀನಿ, ಖುಷಿ ಸಿಗ್ತಿದೆ, ಡಾನ್ಸ್ ಮಾಡ್ತಿದ್ದೆ ಪುಟ್ಟ ಮಗುವಾಗಿದ್ದಾಗ. ಬಟ್ ಒಂದ್ 10 ವರ್ಷ ಆಗ್ತಿದ್ದಾಗೆ ನಂಗೆ ಅನಿಸ್ತಾ ಇತ್ತು, ನಾನು ಸಾಮಾನ್ಯನಲ್ಲ, ಅಸಾಮಾನ್ಯ, ಏನೋ ನಾನು ಡಿಫ್ರೆಂಟ್ ಆಗಿದ್ದೀನಿ. ಆ ಡಿಫ್ರೆಂಟ್ ನ ನಾನು ಏನ್ ಸಾಧನೆ ಮಾಡ್ಬೇಕು ಅದ್ ಮಾಡ್ಬೇಕು ಅನ್ನೋದು ಬಲವಾಗಿತ್ತು. ಹೌದು ಹೌದು. ಆದ್ರೆ ಒಂದು ಏನೇ ತಗೊಂಡ್ರು ಅದನ್ನ ಸುಮ್ನೆ ಒಂದು 2 ತಿಂಗಳು ಮಾಡೋದು ಅಥವಾ ಒಂದು 6 ತಿಂಗಳು ಮಾಡೋದು, ಒಂದು 2 ವರ್ಷ ಮಾಡೋದು ಅಲ್ಲ. ಅದನ್ನ ಲಾಂಗಿವಿಟಿನಲ್ಲಿ ಅದನ್ನ ಇಟ್ಕೋಬೇಕು, ತುಂಬಾ ಲಾಂಗ್ ಆಗಿ ತಗೊಂಡೋಗ್ಬೇಕು ಅನ್ನೋದು ಕನಸು ಕಂಡಿದ್ದೇನೆ. ಅಂದ್ರೆ ಇವತ್ತಿನ ಪ್ರಸ್ತುತದ ಮಕ್ಕಳ ತರ ಅಲ್ಲ, ಒಂದ್ ವರ್ಷ ಇಲ್ಲಿ ಕಲಿಯೋದು, ಇನ್ನೊಂದು ವರ್ಷ ಬೇರೆ ಏನೋ ಕಲಿಯೋದು, ಆ ನಿಟ್ಟಿನಲ್ಲ. ಇದು ಒಂದು ಕಲೆ ಅನ್ನೋದು ಒಂದು ದೀರ್ಘಕಾಲದ ಒಂದು ಪಯಣ. ಯಾವುದೇ ಒಂದು ಡೆಸ್ಟಿನೇಷನ್ ಇಲ್ಲ. ಡೆಸ್ಟಿನೇಷನ್ ಅಂದ್ರೆ ಪ್ರತಿ ಪ್ರೋಗ್ರಾಮ್ ಒಂದು ಡೆಸ್ಟಿನೇಷನ್. ಹೌದು. ಪ್ರತಿ, ಈಗ ನಾನು ನಿಮ್ ಜೊತೆ ಮಾತಾಡ್ತಿರೋದು ಇದು ಒಂದು ಡೆಸ್ಟಿನೇಷನ್. ಹೌದು. ಈ ಮಾರ್ಗವಾಗಿ ನಿನ್ನೆ ನಾನು ಯಾವ್ದಕ್ಕೂ NDTV ಅವ್ರಿಗೆ ಶೂಟ್ ಮಾಡ್ತಿದ್ದೆ, ನಾಳೆ ಇನ್ಯಾವ್ದಕ್ಕೂ ಶೂಟ್ ಮಾಡ್ತಿದ್ದೀನಿ, ಮುಂದಿನ ತಿಂಗಳು ನಾನು ಇನ್ನೆಲ್ಲೋ ಡಾನ್ಸ್ ಮಾಡ್ತೀನಿ. ಪ್ರತಿಯೊಂದು ಆ ಜರ್ನಿಯಲ್ಲಿ ಬರುವಂತಹ ಬೇರೆ ಬೇರೆ ಡೆಸ್ಟಿನೇಷನ್. ಯಾವ್ದು ಫೈನಲ್ ಡೆಸ್ಟಿನೇಷನ್ ಅಂತಿರಲ್ಲ. ಈ ಸಾಧನೆ ಅನ್ನೋದು ಯಾವಾಗ್ಲೂ ಇರುತ್ತೆ. ಕನಸು ಬಗ್ಗೆ ಕೇಳಿದಾಗ ನನಗೆ ಈ ತರದೊಂದು ಅಕಾಡೆಮಿ ಮಾಡಿ ಒಳ್ಳೆ ನಮ್ಮ ಮಕ್ಕಳು ಬಟ್ಟೆಯಿಂದ ಹಿಡಿದು, ಕಾಸ್ಟ್ಯೂಮ್ಸ್ ಇಂದ ಹಿಡಿದು, ಕೊರಿಯೋಗ್ರಫಿ ಇರ್ಬೋದು, ಅವರಿಗೆ ಬೇಕಾದಂತ ವಸ್ತ್ರಭೂಷಣ ಎಲ್ಲ ನಾವೇ ಮಾಡ್ಕೋಬೇಕು ಅಂತಿತ್ತು. ಅದನ್ನ ನಾವೀಗ ಸಾಗರ ಪಡಿಸ್ಕೊಂಡಿದೀವಿ. ನಮ್ಮ ಯಾವುದೇ ಹೊರಗಡೆಯಿಂದ ಬರಲ್ಲ ನಮ್ಮ ಅಕಾಡೆಮಿಗೆ, ಎಲ್ಲ ಇನ್ ಹೌಸ್. ನಮ್ಮಲ್ಲಿ ಇರ್ತಾರೆ, ನಮ್ಮ ಆರ್ಟಿಸ್ಟ್ ಅವರಿಗೆ ಬಟ್ಟೆಗಳನ್ನ ಮಾಡ್ತಾರೆ, ನಮ್ಮಲ್ಲಿ ಲೈಟಿಂಗ್ ಡಿಸೈನರ್ ಇದ್ದಾರೆ, ನಮ್ಮ ರೆಕಾರ್ಡಿಂಗ್, ನಮ್ಮ ಹಾಡುಗಳೆಲ್ಲ ನಮ್ದೇ ರೆಕಾರ್ಡೆಡ್, ಯಾವುದೇ ಬೇರೆ ಇದ್ರದ್ದಲ್ದಿರ ನಾವೇ ಮಾಡಿರುವಂತ ರೆಕಾರ್ಡಿಂಗ್ಸ್. ಇದಲ್ದಿರ ಒಂದು ಸ್ಟೇಟ್ ಆಫ್ ಆರ್ಟ್ ಆಡಿಟೋರಿಯಂ ಮಾಡ್ಬೇಕು ಅಂತ ಒಂದು ಕನಸಿದೆ. ಆಡಿಟೋರಿಯಂ ಈಗಾಗಲೇ ಏನಾಗಿದೆ, ಇವಾಗ ಏನ್ ಹಾಲ್ ನೋಡ್ತಿದ್ರೆ ಇದರಲ್ಲಿ 80 ಜನ ಕುತ್ಕೊಂಡು ನಾಟಕ, ಡಾನ್ಸ್ ಎಲ್ಲ ನೋಡ್ತಾರೆ. ದೊಡ್ಡ ದೊಡ್ಡ ಕಲಾವಿದರು ಬಂದು ಇಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಗೋಕುಲಾಷ್ಟಮಿ, ಸಂಕ್ರಾಂತಿ, ದೀಪಾವಳಿ, ಸೊ ಇಲ್ಲಿ ಹಲವಾರು ಕಲಾವಿದರು ಇಲ್ಲೂ ಮಾಡ್ತಾರೆ, ಆಡಿಟೋರಿಯಂಸ್ ಅಲ್ಲೂ ಮಾಡ್ತೀವಿ. ಆದ್ರೆ ನಮಗೆ ಬೇಕಾದ ಹಾಗೆ ಒಬ್ಬ ಎಸ್ಥೆಟಿಕ್ ಆಗಿರ್ಬೇಕಾಗಿದ್ದ ಆಡಿಟೋರಿಯಂ ಮೈಸೂರಲ್ಲಿ ಅಷ್ಟಿಲ್ಲ. ಆದ್ರೆ ಈಗ ನಾವು ಒಂದು ಮಣ್ಣಿನ ಹತ್ರ ಇರುವಂತದ್ದು, ಈಗ ರಂಗಾಯಣ ನೀವು ನೋಡ್ತೀರಾ, ಅದು ನಾಟಕಕ್ಕೆ ಹೇಗೆ ಸೀಮಿತವಾಗಿದೆ, ಅದೇ ರೀತಿ ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಸ್ಥೆಟಿಕ್ ಆಗಿ ಟೆಂಪಲ್ ಆಂಬಿಯನ್ಸ್ ಇರಬೇಕು, ಹಾಗೇನೆ ಆ ಕಂಪನಿ ಇರಬೇಕು. ನಿಮ್ಮ ಮನೆಯಲ್ಲಿ ಎಲ್ಲಾ ಕಡೆ ನೋಡಿದ್ರು ಕೂಡ ತುಂಬಾ ಒಂದು ಆಂಟಿಕ್ ಪೀಸ್ ಗಳಂತ ಏನಿದೆ ಅದೆಲ್ಲ ಕಂಡು ಬರ್ತಾ ಇದೆ ನಮ್ಗೆ. ಸೊ ನೀವು ತುಂಬಾ ಒಂದು ಸಂಗ್ರಹ, ಕಲಾತ್ಮಕವಾಗಿ ಏನೇ ಮಾಡ್ಬೇಕು ಅನ್ನೋದಿದೆಯಲ್ಲ ಅದು ತುಂಬಾ ಇದೆ. ಈಗಾಗಲೇ ಹೋದ ವರ್ಷ ನಾವು ಒಂದು ರಾಮಾನುಜ ಧನುರ್ದಾಸ ವೈಭವಂ ಅಂತ ಒಂದು ಜಟ್ಟಿ ಮತ್ತೆ ಒಬ್ಬ ನೃತ್ಯಗಾರ್ತಿಯ ಪ್ರೇಮ ಕಥೆಯನ್ನ ನಾನೊಂದು ಪ್ರೊಡಕ್ಷನ್ ಆಗಿ ಹೊರಗಡೆ ತಗೊಂಡ್ಬಂದೆ. ಅದರದಾಗ್ಲೇ ಒಂದು 25 ಶೋಸ್ ಕೂಡ ಆಯ್ತು. ಈ ವರ್ಷ ಹಾಗೆ ಪ್ರತಿ ವರ್ಷ ಒಂದೊಂದು ಹೊಸ ವಿಚಾರದ ಬಗ್ಗೆ ಅದು ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆಯಾಗಿ, ಒಂದು ಮೆಸೇಜ್ ಆಗಿ ಪರಿವರ್ತಿಸಬೇಕು. ನಮಗೆ ಕೆಲಸ ಇರುತ್ತೆ, ನಾವು ಡಾನ್ಸ್ ಮಾಡ್ತೀವಿ, ಅದರಲ್ಲಿ ನಮ್ಮ ಎಲ್ಲ ಅಕಾಡೆಮಿಯ ಮಕ್ಕಳು ಇನ್ವಾಲ್ವ್ ಆಗ್ತಾರೆ ಅನ್ನೋದ್ರ ಜೊತೆಗೆ ಸಮಾಜಕ್ಕೆ ನಾವು ಅದನ್ನ ಪ್ರೆಸೆಂಟ್ ಮಾಡಿದಾಗ ಅದರಲ್ಲಿ ಒಂದು ವಿಭಿನ್ನ ರೀತಿಯ ಒಂದು ಮೆಸೇಜ್ ಅಥವಾ ಅವರಿಗೆ ಏನೋ ಅದರಲ್ಲಿ ಕಾಣಿಸ್ಬೇಕು ಅನ್ನೋದು ಯಾವಾಗ್ಲೂ ಪ್ರಯತ್ನ. ಈ ಕನಸು ಯಾವಾಗ್ಲೂ ಇರುತ್ತೆ. ಮೊದಲನೇ ಕನಸು ಆಡಿಟೋರಿಯಂ, ಸ್ಟೇಟ್ ಆಫ್ ಆರ್ಟ್ ಆಡಿಟೋರಿಯಂ ಎಸ್ಥೆಟಿಕ್ ಆಗಿರ್ಬೇಕು. ಮುಖ್ಯವಾಗಿ ಬರೀ ಕುರ್ಚಿ, ವೇದಿಕೆ ಅಷ್ಟೇ ಆಗಲ್ಲ, ತುಂಬಾ ಚೆನ್ನಾಗಿರ್ಬೇಕು, ಶಾಸ್ತ್ರೋಕ್ತವಾಗಿ ಹೇಗೆ ಬರ್ದಿದ್ದಾರೆ ಹಾಗೂ ಇರ್ಬೇಕು. ಇದು ಒಂದು ಕನಸು. ಈಗಾಗಲೇ ನೆಕ್ಸ್ಟ್ ಈ ವರ್ಷದ ಪ್ರೊಡಕ್ಷನ್ ನಾನು ಹೊರಗಡೆ ದೇಶಗಳಿಗೆ ತಗೊಂಡು ಹೋಗ್ಬೇಕು ಅಂತಿದ್ದೀನಿ. ಅದು ಈ ವರ್ಷದ ಕನಸು. ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಕಲೆಯನ್ನ ಬಿಂಬಿಸುವಂತಹ, ನಾನೀಗ ನೆಕ್ಸ್ಟ್ ಪ್ರೊಡಕ್ಷನ್ ಒಂದು ನಾವು ಏನ್ ವರ್ಕ್ ಮಾಡ್ತಿದೀವಿ, ಅದನ್ನ ನಾನು ಹೊರಗಡೆಗೆ ನವರಸ ಊರ್ಮಿಳಾ ಅಂತ ಒಂದು ರೆಡಿ ಆಗಿದೆ. ಲಕ್ಷ್ಮಣನ ಹೆಂಡತಿಯ ಮಾನಸಿಕ ತುಮುಲಗಳು, ಅದರ ಬಗ್ಗೆ 1.5 ಗಂಟೆ ಕಾಲದ ಪ್ರೊಡಕ್ಷನ್ ಅದೊಂದಿದೆ. ಇನ್ನೊಂದು ರಾಮಾನುಜಾಚಾರ್ಯರಿಗೆ ಹಯಗ್ರೀವರನ್ನ ಸರಸ್ವತಿ ಕೊಟ್ಟು ಕಾಶ್ಮೀರದಲ್ಲಿ ಕೊಟ್ಲು, ಆ ಹಯಗ್ರೀವ ಮೈಸೂರು ಪರಕಾಳ ಮಠದಲ್ಲಿದೆ. ಆ ಒಂದು ಸ್ಟೋರಿ ಬಗ್ಗೆ ಇನ್ನೊಂದು ಪ್ರೊಡಕ್ಷನ್ ನಡೀತಾ ಇದೆ. ಅಂದ್ರೆ 2 ಅದ್ಭುತವಾದಂತಹ ಇವೆರಡು ಪ್ರೊಡಕ್ಷನ್ಗಳು ಈ ವರ್ಷದ ನಿಮ್ಮ ಕನಸಾಗಿದೆ, ಅದು ನಡೀತಾ ಇದೆ, ಸಾಕಾರಗೊಳ್ಳುವ ಹಂತದಲ್ಲಿಯೂ ಕೂಡ ಇದೆ. ಓಕೆ ಅಣ್ಣ. ನೀವು ಕರೋನಾ ಸಮಯದಲ್ಲಿ ಹಲವಾರು ಕಲಾವಿದರನ್ನ ನೀವು ಕೂಡ ಇಂಟರ್ವ್ಯೂ ಮಾಡಿದ್ರೆ, ನಾನು ಹೇಗೆ ಕಾಫಿ ವಿತ್ ಕಲಾವಿದನ ಮಾಡಿ ಕಲಾವಿದರನ್ನ ಅನಾವರಣ ಮಾಡ್ತಾ ಇದ್ದೆ, ನೀವು ಕೂಡ ಅದರ ಒಂದು ಪ್ರಯತ್ನ ಮಾಡಿದ್ರಣ್ಣ. ಆ ಒಂದು ಥಾಟ್ ನಿಮ್ಗೆ ಹೇಗೆ ಬಂತು? ಫಸ್ಟ್
ಫಸ್ಟ್ ಒಂದು 100 ದಿನ 100 days, ಈಗ 100 ದಿನ ಅಂತ ಹೇಳಿದ್ರೆ ಹಬ್ಬ ಅನ್ಸುತ್ತೆ. ಲಾಕ್ಡೌನ್ ಆಗ್ತಿದೆ ಅಂದ ತಕ್ಷಣ ನನಗೆ ಏನಾದ್ರೂ ಕೆಲಸ ಇರ್ಬೇಕು ದಿನಾನು. ಸೊ ಫಸ್ಟ್ 1 ತಿಂಗಳು ಆನ್ಲೈನ್ ಕ್ಲಾಸು, ಮಕ್ಕಳೆಲ್ಲ ಬಂದ್ರು ಕಲ್ತ್ರು, ಆನ್ಲೈನ್ ಎಕ್ಸೈಟಿಂಗ್ ಆಗಿತ್ತು. ನಾವು ಆನ್ಲೈನ್ ಏನ್ ಹೊಸದಲ್ಲ, ಯಾಕಂದ್ರೆ ಸ್ಕೈಪ್ ಅಲ್ಲಿ ನಾವು 2010ರಿಂದ 2009ರಿಂದ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಈ ಲಾಕ್ಡೌನ್ ಬಂದಾಗ ಏನಾಯ್ತು, ಇಲ್ಲಿ ಲೋಕಲ್ ಮಕ್ಕಳು ಕೂಡ ಅದನ್ನ ಆನ್ಲೈನ್ ಶುರು ಆಯ್ತು. ಆದ್ರೆ ಅವರಿಗೆ ಅದು ಅಷ್ಟೇ ಸಾಕಾಗ್ತಿರ್ಲಿಲ್ಲ, ಯಾಕಂದ್ರೆ ನಾನು ಇಷ್ಟು ಬಿಸಿ ಆದವನು ಸಡನ್ ಆಗಿ ಬರೀ ನಮಗೆ ಏನು ಮಾಡಕ್ ಆಗ್ತಿಲ್ಲ. ಸೊ ಏನ್ ಮಾಡಿದೆ, ದಿನಕ್ಕೊಂದು ಹಾಡು, ಚಲನಚಿತ್ರ ಇರ್ಬೋದು, ಶಾಸ್ತ್ರೀಯ ಸಂಗೀತ ಇರ್ಬೋದು, ಭಾವಗೀತೆ ಇರ್ಬೋದು, ದಿನಕ್ಕೊಂದು ಹಾಡನ್ನ ಪ್ರಾಕ್ಟೀಸ್ ಮಾಡಿ ಅದನ್ನ ನಾನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಇದೊಂದು 100 ದಿನ ಅಂದ್ರೆ 3 ತಿಂಗಳು ನಡೀತು. 3 ತಿಂಗಳಾದ್ಮೇಲೆ ನನಗನ್ಸ್ತು ಇದೇನೋ ಅಷ್ಟು ನನಗೆ ಕೆಲಸ ಏನಾದ್ರು ಮಾಡೋಣ. ಓಕೆ, ಈ ವಾರ ಒಂದಿಬ್ಬರನ್ನ ಕಲಾವಿದರನ್ನ ಹೆಂಗಿರೋ ಅವರು ಎಲ್ಲ ಮನೇಲೇ ಇರ್ತಾರೆ, ಪ್ರತಿ ದಿನ ಸಂಜೆ ನಮ್ಮ ಫೇಸ್ಬುಕ್ ಪುಟದಲ್ಲಿ ಲೈವ್ ಹೋಗೋಣ, ಜನ ನೋಡ್ಲಿ, ಇಷ್ಟಪಟ್ರೆ ನೋಡೋಣ ಹೇಗಾಗತ್ತೆ ಅಂತ ಹೇಳಿ ಪ್ರಾರಂಭದಲ್ಲಿ ಮೈಸೂರಲ್ಲೇ ಇದ್ದಂತ 2-3 ಕಲಾವಿದರಿಂದ ಶುರು ಮಾಡಿದೆ. ನಾನು ಇದು ಶುರುವಾಗಿದ್ದು ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಮಾಡಿದಾಗ್ಲೇ ನಾನು ವ್ಯೂವರ್ಶಿಪ್ 6000 ಜನರಿಗೆ ರೀಚ್ ಆಗ್ತಿತ್ತು, ಲೈವ್ ಆಡಿಯನ್ಸ್. ಆಮೇಲೆ ನೋಡ್ತಾ ಇದ್ದಿದ್ದು ಇನ್ನೊಂದು 4-5 ಸಾವಿರ, ಟೋಟಲ್ 11-12 ಸಾವಿರ ಜನ ಅದರ ವಿಸಿಬಿಲಿಟಿ ವ್ಯೂ ಸಿಗ್ತಾ ಇತ್ತು. ಆಮೇಲೆ ಕೆಲವರು ನಮ್ಮನ್ನು ಫೀಚರ್ ಮಾಡಿ ಅಂತ ಅವರಾಗೆ ಕೇಳಕ್ ಶುರು ಮಾಡಿದ್ರು. ಅವಾಗ ನಾನು ಒಂದು ಪ್ಲಾನ್ ಮಾಡಕ್ ಶುರು ಮಾಡಿದೆ. ಇದು ನನ್ನ ಶೋನಲ್ಲಿ ಏನಾಗ್ತಿತ್ತು, ಫಸ್ಟ್ 1 ಗಂಟೆ ಕಾಲ 6:30 7:30 ಅಂತಿದ್ದು ಕ್ರಮೇಣ 6:30 11:30ವರೆಗೂ ನಡೀತಾ ಇತ್ತು ಲೈವ್. ಅದ್ರ ಜೊತೆಗೆ ಆಡಿಯನ್ಸ್ ಇರೋರು ಆಡಿಯನ್ಸ್ ಪ್ರಶ್ನೆಗಳನ್ನ ಕೇಳೋರು. ನನಗೆ ಅನಿಸ್ತಾ ಇತ್ತು ಯಾರು ಕೇಳ್ತಾರಪ್ಪ ಅಂತ ಆದ್ರೆ ಅದ್ರಲ್ಲಿ 26 ಪದ್ಮಶ್ರೀಗಳು, ಅಂತಾರಾಷ್ಟ್ರೀಯ ಖ್ಯಾತಿಯ ನೃತ್ಯಾಂಗನೆಯರು, ನೃತ್ಯ ಸಂಗೀತಗಾರರು, ಆಮೇಲೆ ಆರ್ಗನೈಸರ್ಸ್, ಕಲಾವಿದರನ್ನ ಬರಮಾಡಿಕೊಂಡು ಫೆಸ್ಟಿವಲ್ಸ್ ಮಾಡುವಂತ ಆರ್ಗನೈಸರ್ಸ್. ಈ ರೀತಿ ನಾನು ಐ ಡಿಡ್ ಅಬೌಟ್ 100 ಎಪಿಸೋಡ್ಸ್. ಅದೊಂದು ಏನೋ ಒಂದು ಶೀರ್ಷಿಕೆ ವಿಶ್ವ ನೃತ್ಯ ಗಾನಭೂಷಣ ಅದ್ರದ್ದು ಎಷ್ಟು ಕೆಲಸ ಅಂತ ತಮಾಷೆಗೆ ಹೇಳ್ತೀನಿ. ಅವ್ರದ್ದು ಇನ್ವಿಟೇಷನ್ ಮಾಡ್ಬೇಕು, ಪ್ರತಿದಿನ ಇನ್ವಿಟೇಷನ್ ಮಾಡ್ಬೇಕು, ಅದನ್ನ ಕುತ್ಕೊಂಡ್ ಕೆಲಸ, ಅದು 1 ಅವರ್ ಕೆಲಸ. ಅವರು ಇನ್ವಿಟೇಷನ್ ಯಾವ ಚಿತ್ರ ಕೊಡ್ತಾರೋ ನನ್ನ ಚಿತ್ರವೂ ಇರ್ತಿತ್ತು, ಭಾವಚಿತ್ರ 2 ಮ್ಯಾಚ್ ಆಗ್ಬೇಕು. ಆತರ ಅವ್ರು ಕೃಷ್ಣ ಕೊಟ್ರೆ ನಾನು ಕೃಷ್ಣನ್ ಪಿಕ್ಚರ್ ಹಾಕ್ಬೇಕು, ಅವ್ರಿನ್ನು ತಂಬೂರಿ ಪಕ್ಕ ಹಾಕಿದ್ರೆ ನಾನು ತಂಬೂರಿ ಪಕ್ಕ. ಇದೊಂದೇ ಹೇಳಿದ್ರೆ ನಾವಿಬ್ರು ಕೂತಾಗ ಲೈವ್ ಅಲ್ಲಿ ಅದಕ್ ಮುಂಚೆ ಒಂದು ಪ್ರೀ ಸೆಷನ್ ಮಾಡ್ಕೊತಿದ್ವಿ ಅವತ್ತಿನ ದಿನ ಬೆಳಿಗ್ಗೆ. ಈಗ ದಿನ ನಡೀತಾ ಇತ್ತು. ಸೊ ಅದ್ರಿಂದ ನಾನು ನಾಳೆ ನಡೆಯೋರ್ನ ಇವತ್ತು ಮಾತಾಡ್ಸಕ್ ಆಗ್ತಿರ್ಲಿಲ್ಲ, ಇವತ್ತಿಂದೇ ಕೆಲ್ಸಗಳಾಗ್ತಿತ್ತು. ನಾಟ್ ಟು ಫರ್ಗೆಟ್ ನನ್ನ ಮಧ್ಯೆ ನಮ್ಮ ಶೆಡ್ಯೂಲ್, ಊಟ ತಿಂಡಿ ಎಲ್ಲ ವರ್ಕೌಟ್ ಎಲ್ಲದ್ರ ಜೊತೆಗೆ ಇದು ಕ್ಲೀನಿಂಗು. ಲಾಕ್ಡೌನ್ ಅಲ್ಲಿ ಎಲ್ಲರಿಗೂ ಕ್ಲೀನ್ ಮಾಡ್ಬೇಕು ಅಂತ ಅನ್ಸ್ಬಿಡ್ತಲ್ಲ, ಜೊತೆಗೆ ನಮ್ದು ರೆಗ್ಯುಲರ್ ಕ್ಲೀನಿಂಗ್ ನಡೀತಾ ಇತ್ತು, ಅದ್ರ ಜೊತೆಗೆ ಇದು ಆಗ್ತಾ ಇತ್ತು. ಸೊ ಪ್ರತಿದಿನ ಅವ್ರ ಕೂತು ಅವ್ರಿಗೆ ಹೇಗ್ ಬರ್ಬೇಕು, ನಾನು ಯಾವಾಗ ಕ್ಲೂ ತಗೋತೀನಿ, ನಿಮ್ಮ ಸ್ಕ್ರೀನ್ ಯಾವಾಗ ದೊಡ್ಡದಾಗಿ ಬರುತ್ತೆ, ಯಾಕಂದ್ರೆ ಅದ್ ಇನ್ನೊಂದು ಸಾಫ್ಟ್ವೇರ್ ಮುಖಾಂತರ ನಾನು ಸ್ಟ್ರೀಮ್ ಮಾಡ್ತಿದ್ದೆ, ಅದ್ರ ಪಾಠ ಅವ್ರಿಗೆ ಆಗ್ಬೇಕು. ಕೆಲವರು ಈ ಗ್ಯಾಡ್ಜೆಟ್ಸ್ ಈ ಟೆಕ್ನಾಲಜಿಯಿಂದ ದೂರನೇ ಅವರಿಗೆ ಹೇಳ್ಕೊಟ್ಟು ಅವರಲ್ಲಿ ಮಾಡ್ಸೋ 1 ಗಂಟೆ ಕಾಲದ ಕಾರ್ಯಕ್ರಮ. ಅದಾದ್ಮೇಲೆ ಅವ್ರೇನ್ ಹಾಕೋತಾರೆ, ನಾನೇನ್ ಹಾಕೋತೀನಿ, ಒಂದೇ ಬಣ್ಣದ್ದಾಗಿರ್ಬೇಕು, ಆ ಕೋಆರ್ಡಿನೇಷನ್ ಅದ್ರದ್ದು ಸಮಯ. ಅದಾದ್ಮೇಲೆ ಸಂಜೆ ಅವ್ರಿಗೆ ಸಡನ್ ಆಗಿ ಆಮೇಲೆ ಅದರದ್ಮೇಲೆ ನಾನೊಂದು ಹಾಡ್ತಿದ್ದೆ, ಅವ್ರು ಡಾನ್ಸ್ ಮಾಡೋರು. ಎಷ್ಟು ಜನ ದೊಡ್ಡ ಕಲಾವಿದರು. ಒಂದು ತೆರೆಯ ಮುಂದೆ ನಿಮಗೆ ಪ್ರಸ್ತುತಪಡಿಸುವ ಉದ್ದೇಶದಿಂದ ಎಷ್ಟೆಲ್ಲಾ ತಯಾರಿಗಳು ತೆರೆಯ ಹಿಂದೆ ನಡೆಯುತ್ತೆ ಅನ್ನೋದನ್ನ ನೀವು ಅರ್ಥಕೋಬೇಕು. ಯಾಕಂದ್ರೆ ನಾವೆಲ್ಲ ಯಾರಿಗೋ ಡಿಸ್ಲೈಕ್ ಮಾಡಿರ್ತೀವಿ, ಯಾವ್ದೊಂದು ಬ್ಯಾಡ್ ಕಮೆಂಟ್ ಪಾಸ್ ಮಾಡ್ಬಿಡ್ತೀವಿ. ಸೊ ಆತರ ಎಲ್ಲ ಮಾಡ್ತೀವಿ, ಬಟ್ ಅದಲ್ಲ. ಯಾಕಂದ್ರೆ ಅದರಿಂದ ಎಷ್ಟೊಂದ್ ಜನ ಕಲಾವಿದರನ್ನ ಅನಾವರಣಗೊಳಿಸ್ಬೇಕು, ಅವರ ಕಲೆಯನ್ನ, ಅವರ ಪಯಣವನ್ನ ಅನಾವರಣಗೊಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಣ್ಣ ಇರ್ಬೋದು, ಈಗ ನಾನ್ ಮಾಡ್ತಾ ಇರೋದಿರ್ಬೋದು, ಇವೆಲ್ಲ ಏನಂತ ಅಂದ್ರೆ ಮುಂದೆ ಬರುವಂತಹ ಕಲಾವಿದರಿಗೆ ಅದು ಸ್ಫೂರ್ತಿದಾಯಕವಾಗಿರುತ್ತೆ. ನಾನೊಂದು ಮಾತು ಹೇಳ್ತೀನಿ ಸಂತೋಷ್, ಇಲ್ಲಿ ಕಮೆಂಟ್ಸ್ ಆರ್ ಫ್ರೀ ಬಟ್ ಫ್ಯಾಕ್ಟ್ಸ್ ಆರ್ ಸೀಕ್ರೆಟ್. ಅಂದ್ರೆ ಕಮೆಂಟ್ ಎಲ್ಲರೂ ಮಾಡ್ಬೋದು, ನಾವು ಒಂದು ಕ್ಷಣದಲ್ಲಿ ಇದೇನು ಮಹಾ ಅಂತ ಹೇಳ್ಬೋದು. ಆ ಏನು ಮಹಾಗೆ ತಗೊಳ್ಳುವಂತಹ ಶ್ರಮ ಏನಿದೆಯಲ್ಲ, ಹೌದು, ತುಂಬಾ ಇರುತ್ತೆ. ಎಷ್ಟು ಕಲಾವಿದರು ನನ್ನ ಶೋನಲ್ಲಿ ಬಂದು ಹತ್ತಿದ್ದಾರೆ, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವ್ರು ಮಾತಾಡ್ತಾರೆ ಅಂತ ಕಲಾವಿದರೇ ಬಂದು ಹತ್ತಿದ್ದಾರೆ, ನನ್ನೊಂದಿಗೆ ಸ್ಕ್ರೀನ್ ಮೇಲೆ ಹತ್ತಿದ್ದಾರೆ, ಅವರ ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ. ಜೊತೆಗೆ ನಾನು ಹಾಡಿ ಅವರು ಡಾನ್ಸ್ ಮಾಡೋರು, ಆಮೇಲೆ ಪ್ರಶ್ನೆಗಳನ್ನ ಎಷ್ಟೋ ಸಲ ನನಗೂ ವಾಪಸ್ ಕೇಳೋರು. ತುಂಬಾ ಅದ್ಭುತವಾಗಿದೆ ಆ 3 ತಿಂಗಳು. ನಾನು ಆ 100 ಎಪಿಸೋಡ್ ಅಂತೂ ತುಂಬಾ ಎಂಜಾಯ್ ಮಾಡಿದೆ. ತುಂಬಾ ತಮಾಷೆಯಾಗೂ ಇರ್ತಿತ್ತು, ಯಾಕಂದ್ರೆ ನಾವು ತೆರೆ ಮೇಲೆ ಕಾಣಿಸ್ಕೊಡೋದು, ಸ್ಕ್ರೀನ್ ಅಲ್ಲಿ ಬರೀ ಮೇಲೆ ಮಾತ್ರ ಇರ್ತೀವಿ, ಕೆಳಗಡೆ ಇನ್ನೇನೋ ನಡೀತಾ ಇರುತ್ತೆ.
ಏನೋ ಕೆಲಸ ನಡೀತಾ ಇರುತ್ತೆ ಸೈಮಲ್ಟೇನಿಯಸ್ ಆಗಿ, ಅವ್ರಿಗೆ ಏನೋ ಯಾರೋ ಕಮೆಂಟ್ ಹೊಡೆದಿರ್ತಾರೆ, ಆ ಕಮೆಂಟ್ ನ ನಾವು ಸ್ಕ್ರೀನ್ ಮೇಲೆ ತಗೋಬೇಕು ಅಂತ ಅವ್ರು ಆನ್ಸರ್ ಮಾಡ್ತಿರ್ತಾರೆ, ಅವ್ರ ಸ್ಕ್ರೀನ್ ಮೇಲೆ ಇರ್ತಾರೆ, ನಾನ್ ಕಾಣಿಸ್ಕೊಳ್ಳಲ್ಲ. ಆ ಟೈಮಲ್ಲಿ ನಾನೇನೋ ಕೆಲಸ ಮಾಡ್ತಿರ್ತೀನಿ. ಆ 4 hours ವಾಸ್ ವೆರಿ ಚಾಲೆಂಜಿಂಗ್. ಐ ರಿಯಲಿ ಎಂಜಾಯ್ಡ್. ನಂಗೆ ತುಂಬಾ ಎಲ್ಲಾನು ಮಾಡೋದ್ರಿಂದ ಏನಾಗ್ತಿತ್ತು, ಅವಾಗ ಆ ಲಾಕ್ಡೌನ್ ಮುಗೀತು. ಆ 100 ದಿನ 100ನೇ ಎಪಿಸೋಡ್ ನಾನು ಡಾಕ್ಟರ್ ವಸುಂಧರಾತ್ರ ಸ್ವಾಮಿ ನನ್ನ ಅಮ್ಮನನ್ನ ನಾನು ತಗೊಂಡೆ. ತುಂಬಾ ಅದ್ಭುತವಾಗಿ ಬಂತು. ಜನ ಸೆಕೆಂಡ್ ಸೀಸನ್ ಯಾವಾಗ ಬರುತ್ತೆ ಇದ್ರು. ಸೆಕೆಂಡ್ ಲಾಕ್ಡೌನ್ ಬಂತು, ಆದ್ರೆ ನನಗೆ ಯಾಕೋ ಅದನ್ನ ಮಾಡ್ಬೇಕು ಅಂತ ಅನ್ಸ್ಲಿ. ಯಾಕಂದ್ರೆ ದಟ್ ವಾಸ್ ಆ ಹೊರಗಡೆಯಿಂದ ನಿಂತ್ಕೊಂಡು ಆ 100 ಎಪಿಸೋಡ್ ಹೇಗ್ ದಾಟ್ ಬಂದೆ ಅಂದ್ರೆ ತುಂಬಾ ದೊಡ್ಡ ಕೆಲಸ ಅನ್ಸ್ಬಿಡ್ತು. ನಾನ್ 100 ಎಪಿಸೋಡ್ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ. ಒಂದ್ 5, 8 ಒಂದೆ, 10 ಒಂದೆ, 15 ಮಾಡೋಣ, 25 ಒಂದು ಟಾರ್ಗೆಟ್ ಆಯ್ತು, 40 ಆಯ್ತು, 50 ಆಯ್ತು, 60 ಆಯ್ತು. ಫೈನಲಿ ಐ ಡಿಡ್ 100. ಐ ವಾಸ್ ಲೈಕ್, ಓ ಗಾಡ್. ದೇವರ ಕೃಪೆ, ನಿಮ್ಮೆಲ್ಲರ ಬೆಂಬಲ, ಹಾಗೆ ವೀಕ್ಷಕರ ಮತ್ತು ಕಲಾವಿದರ ಸಹಕಾರ. ಹೌದು, ಕರೆಕ್ಟ್ ಅಣ್ಣ. ಓಕೆ ಅಣ್ಣ. ಅಣ್ಣ, ಕೊನೆಯದಾಗಿ ಒಂದು ಪ್ರಶ್ನೆ ಅಣ್ಣ. ಇವತ್ತಿನ ಕಲಾವಿದರಿಗೆ ನೀವು ನೃತ್ಯದ ಬಗ್ಗೆ ಏನು ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಣ್ಣ? ಇದು ಒಳ್ಳೆಯ ಪ್ರಶ್ನೆ ಸಂತೋಷ್. ಯಾಕೆಂದ್ರೆ ಫಸ್ಟ್ ನಿಮ್ಮ ತನವನ್ನ ಬೆಳೆಸ್ಕೊಳ್ಳಿ. ನೀವು ಯಾರ ತರಾನು ಮಾಡಕ್ ಹೋಗ್ಬೇಡಿ. ಯಾರೋ ಒಂದು ಸೆಲೆಬ್ರಿಟಿ ಡಾನ್ಸರ್ ಇರ್ತಾರೆ, ಅವ್ರನ್ನ ಏಟ್ ಮಾಡಬೇಡಿ ಅಥವಾ ಅವ್ರದನ್ನೇ ಕಾಪಿ ಮಾಡಬೇಡಿ. ನಿಮ್ಮಲ್ಲೂ ಒಂದು ಒಳ್ಳೇದಿರುತ್ತೆ, ನಿಮ್ಮಲ್ಲೂ ಏನೋ ಒಂದು ಚೆನ್ನಾಗಿರೋದು ನಿಮ್ಗೆ ಗೊತ್ತೋದು, ನಿಮ್ಮ USP ಏನು, ನಿಮ್ಮ ಪ್ಲಸ್ ಪಾಯಿಂಟ್ ಏನು ಅಂತ ಅದ್ರ ಬಗ್ಗೆ ಫೋಕಸ್ ಮಾಡಿ. ಆಮೇಲೆ ಎಲ್ಲದರಲ್ಲೂ ಎಲ್ಲ ಕಲಾವಿದರನ್ನು ಹೋಗಿ ನೋಡಿ. ನೀವು ಅನ್ಕೊಂಡಿರ್ಬೋದು, ಅಯ್ಯೋ ಇವ್ರೇನ್ ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ. ಒಬ್ಬ ಕಲಾವಿದ ಬಂದು ಪ್ರಸ್ತುತಪಡಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ. ನೀವು ಅವತ್ತಿನ ದಿನ ನಾನು ನೋಡ್ತೀನಿ, ಜನ ಕುಕ್ಕರ್ ಇಡ್ಬೇಕು, ಮನೆಗೆ ಯಾರೋ ಬಂದ್ರು, ಮಳೆ ಬಂತು ಅಂತ ನೋಡೋದೇ ಇಲ್ಲ. ನಿಮ್ಮ ಕುಕ್ಕರ್ ಇಡೋದು ಅಥವಾ ನಿಮ್ಮ ಧಾರಾವಾಹಿ ಮತ್ತೆ ಅರ್ಧ ಗಂಟೆ ಬಿಟ್ಟು ನಡಿಬಹುದು. ಆದ್ರೆ ಆ ಕಲಾವಿದರು ಬಂದು ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಒಂದು ಎಷ್ಟೋ ಕಷ್ಟಪಟ್ಟಿರ್ತಾರೆ, ಅದನ್ನ ಪ್ರೆಸೆಂಟ್ ಮಾಡ್ತಿರ್ತಾರೆ. ನೀವು ನೋಡಿ, ಹೆಚ್ಚು ಕಲಾವಿದರನ್ನ, ಕಲೆಗಾರರನ್ನ, ನೃತ್ಯವನ್ನ ನೀವು ನೋಡಿದ್ರೆ ಅಷ್ಟೇ ನಿಮ್ಮ ಮನಸ್ಸು ಒಂದು ಸ್ಪಾನ್ಸ್ ತರ ಅಷ್ಟು ಅಬ್ಸರ್ವ್. ಯಾರಲ್ಲೋ ಮೇಕಪ್ ಚೆನ್ನಾಗಿರುತ್ತೆ, ಯಾರ್ದೋ ಕಾಸ್ಟ್ಯೂಮ್ ಪ್ಯಾಟರ್ನ್ ಚೆನ್ನಾಗಿರುತ್ತೆ, ಇನ್ಯಾರೋ ಅಡುವಿನ ಶೈಲಿ ಚೆನ್ನಾಗಿರುತ್ತೆ, ಇನ್ಯಾರ್ದೋ ಒಂದು ಥಾಟ್ ಪ್ರೋಸೆಸ್ ಅದು ತುಂಬಾ ಅದ್ಭುತವಾಗಿರುತ್ತೆ. ಅದನ್ನ ತಗೊಂಡು ನಿಮ್ಮ ತನವನ್ನ ಅದಕ್ಕೆ ಬೆರೆಸಿ ನಿಮ್ದೇ ಹೊಸದಾಗಿ ಏನಾದ್ರು ಮಾಡಿ. ಅದು ಬಿಟ್ಬಿಟ್ಟು ಯಾರ್ದೋ ಮಾಡ್ತಿದ್ದಾರೆ, ಅವ್ರು ಮಾಡ್ತಾರೆ, ಇಟ್ ಮೈಟ್ ವರ್ಕ್ ಫಾರ್ ದೆಮ್ ಬಟ್ ನಾಟ್ ಟು ಯು. ಇದು ದಿಸ್ ಒನ್ ಥಿಂಗ್. ಎಸ್, ನೀವು ನೀವಾಗಿರಿ. ಎರಡನೇದು, ಏನೇ ಮಾಡಿದ್ರು ಗ್ರ್ಯಾಂಡ್ಯೂರ್ ಅಲ್ಲಿ ಯೋಚನೆ ಮಾಡಿ. ಇವಾಗ ಅವ್ರಷ್ಟು ಮಾಡಿದ್ರೆ ನಾನು ಇಷ್ಟೇ ಮಾಡ್ತೀನಿ ಬೇಡ, ನೀವು ಅದಕ್ಕಿಂತ ಎಷ್ಟು ಉತ್ಕೃಷ್ಟ ಮಟ್ಟದಲ್ಲಿ ಯೋಚನೆ ಮಾಡಬಹುದು. ನಿಮ್ಮ ಕಾಸ್ಟ್ಯೂಮ್ಸ್ ನ ವಿಭಿನ್ನವಾಗಿ ಏನ್ ಮಾಡಬಹುದು. ಯಾವುದೇ ವೇದಿಕೆಯನ್ನ ಚಿಕ್ಕದು ದೊಡ್ಡದು ಅಂತ ಅಲ್ಲಗಣಿಬೇಡಿ. ಚಿಕ್ಕ ವೇದಿಕೆ, ದೇವಸ್ಥಾನದಲ್ಲಿ ನಾನು ಎಷ್ಟೋ ಸಲ ಆಗಿದೆ, ಅಯ್ಯೋ 5 ನಿಮಿಷ ಅದಕ್ಕೆ ಮೇಕಪ್ ಅನ್ನುವಂತಹ ಕಲಾವಿದರು ನೋಡಿದ್ದೀನಿ ನಾನು. ಅದು ತಪ್ಪು. 5 ನಿಮಿಷದಲ್ಲಿ ನಿಮ್ಮ ಮುಂದೆ ಕೂತಿರುವಂತ ಪುಟ್ಟ ಮಕ್ಕಳು ನಿಮ್ಮನ್ನ ಕಣ್ಣು ಬಾಯಿ ಬಿಟ್ಟು ನೋಡ್ತಾರೆ, ಅವರ ಮನಸ್ಸಲ್ಲಿ ನೀವು ಉಳ್ಕೋತೀರಾ. ಸತ್ಯ. ನಾನು ಇದೇ ರೀತಿ ಹೇಮಮಾಲಿನಿ, ಶೋಭನಾ, ವೈಜಂತಿಮಾಲಾ ಅವ್ರನ್ನ ಒಂದು 2 ವರ್ಷ 3 ವರ್ಷದ ಮಗು ಅವ್ರ ರೆಪ್ಪೆ ಅಂಟಿಸ್ಕೋತಾ ಇರ್ತಿರ್ಬೋದು, ಅವ್ರ ತಲೆ ಹೂ ಒಂದ್ ಪಿನ್ನು ಕಾಣ್ತಿರೋ ರೀತಿ ಬಾಚ್ಕೋತಾ ಇರೋದು, ಇದನ್ನೆಲ್ಲ ನೋಟಿಸ್ ಮಾಡ್ತಿದ್ದೆ ನಾನು. ಏನೋ ಇದ್ ಬಿಟ್ಟು ನೀವು ಇವತ್ತಿನ ದಿನ ಪೇಷನ್ಸ್ ಬರುತ್ತೆ ನಿಮಗೆ ಬೆಳೆಸ್ಕೊ. ಯಾಕಂದ್ರೆ ಆರ್ಟಿಸ್ಟ್ ಆಗ್ಬೇಕಾದ್ರೆ ಪೇಷನ್ಸ್ ತುಂಬಾ ಮುಖ್ಯ. ಹೌದು, ಹಾರ್ಡ್ ವರ್ಕ್ ಎಲ್ಲ ಮಾಡ್ತಾರೆ, ಲಕ್ಕು ಫೇವರ್ ಆಗ್ಬೇಕು. ಅದಕ್ಕೆ ಮುಖ್ಯವಾಗಿ ನಿಮ್ಮ ಕಡೆಯಿಂದ ಮಾಡೋದೇನು ಅಂದ್ರೆ ಆ ಕನ್ಸಿಸ್ಟೆನ್ಸಿ, ಕೀಪ್ ಯರ್ ಕನ್ಸಿಸ್ಟೆನ್ಸಿ, ಹೊಸತನ್ನ ಮಾಡಿ. ಆಮೇಲೆ ಈ ಆನ್ಲೈನ್ ಬಂದಾಗ ನಾನು ತುಂಬಾ ಜನ ನೋಡಿದೆ, ಪೊರ್ಕೆ ಇಟ್ಕೊಂಡು ಡಾನ್ಸ್ ಮಾಡೋದು, ಇನ್ನೇನೋ ಪ್ರಾಪರ್ಟೀಸ್ ಏನೇನೋ ಮಾಡಕ್ಕೆ ಹೊಸದಾಗಿ ಮಾಡ್ತೀವಿ ಅನ್ಬಿಟ್ಟು ನಾನು ಏನೇನೋ ವಿಭಿನ್ನವಾಗಿ ನಮ್ಮಲ್ಲಿ ನಾವು ನೋಟಿಸ್ ಮಾಡ್ತೀವಿ. ಫಿಲ್ಮ್ ಅಥವಾ ಮೀಡಿಯಾದಲ್ಲಿ ಇದ್ರೆ ಅದರದ್ದು ಇದೇ ಬೇರೆ. ಕ್ಲಾಸಿಕಲ್ ಜಾನರ್ ಅಲ್ಲಿ ನಮಗೆ ಬೇಕು ಕೆಲಸ, ಆದ್ರೆ ಆ ಒಂದು ನಾವು ತೋರಿಸ್ಕೋಬೇಕಲ್ಲ ಅಂತ ಹೇಳಿ ವಿಭಿನ್ನವಾಗಿರೋದಕ್ಕೆ ಇನ್ನೇನೋ ವ್ಯತಿರಿಕ್ತವಾಗಿ ಮಾಡೋದು ಬೇಡ. ನಮ್ಮ ಜಾನರ್ ಅಲ್ಲಿ ಏನ್ ಸಾಧ್ಯವೋ, ಎಷ್ಟು ವಿಭಿನ್ನವಾಗಿರುತ್ತೋ ಹೊಸ ಜೊತೆ ಕಂಪೋಸ್ ಮಾಡಿ, ಹೊಸ ಹಾಡು ಮಾಡಿ, ಹಾಡಿಗೆ ನೃತ್ಯ ಮಾಡಿ, ನೃತ್ಯಕ್ಕೆ ಅಭಿನಯ ಮಾಡಿ, ಅಭಿನಯಕ್ಕೆ ಪೂರಕವಾಗಿರೋ ಮುದ್ರೆಗಳಲ್ಲಿ ಹೊಸದಾದ್ರೆ ಏನಾದ್ರು ಮಾಡ್ಬೋದಾ ನೋಡಿ. ಈಗಾಗಲೇ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅಥವಾ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಿರ್ತೀರಾ, ಕೆಲವರು ತುಂಬಾ ಇನ್ಸ್ಪೈರಿಂಗ್ ಆಗಿ ಕೆಲಸಗಳು ಮಾಡ್ತಾರೆ. ಆ 30 ಸೆಕೆಂಡ್ 40 ಸೆಕೆಂಡ್ ಅಲ್ಲೇ ಅವರು ನಮಗೆ ಬಹಳ ಹತ್ರ ಆಗ್ತಾರೆ. ಅದನ್ನೇ ನೀವು ಮಾಡ್ಬೇಡಿ, ಅದರ ತರ ನೀವೇನ್ ಮಾಡಬಹುದೋ ಅದನ್ನ ಖಂಡಿತ ಮಾಡಿ. ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್. ಎಸ್ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇಷ್ಟು ಹೊತ್ತಿನ ತನಕ ನಮ್ಮ ಈ ಕಾಫಿ ವಿತ್ ಕಲಾವಿದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದರು ಮೈಸೂರಿನ ಪ್ರಖ್ಯಾತ ನೃತ್ಯ ಗುರುಗಳು, ಆಚಾರ್ಯರು ಶ್ರೀ ಬದರಿ ದಿವ್ಯಾ ಭೂಷಣ್ ರವರು.
ಈ ಕಾರ್ಯಕ್ರಮಕ್ಕೆ ಅಣ್ಣ ಇಷ್ಟು ಹೊತ್ತುಗಳ ಸಮಯನ ನಮಗೋಸ್ಕರ ಕೊಟ್ಟು ನಿಮ್ಮ ಕಲಾ ಪಯಣವನ್ನ, ಅದರ ಕಷ್ಟ ತಳಮಳೆಗಳನ್ನ ಮತ್ತು ನಿಮ್ಮ ಕನಸುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಕಾಫಿ ವಿತ್ ಕಲಾವಿದ ತಂಡದ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಸ್ನೇಹಿತರೆ, ಮತ್ತೊಂದು ಸಂದರ್ಶನದೊಂದಿಗೆ ಮತ್ತೊಬ್ಬ ಕಲಾವಿದನೊಂದಿಗೆ ಮುಂದಿನ ಕಾಫಿ ವಿತ್ ಕಲಾವಿದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ನಾನು ಅಷ್ಟೇ ನನ್ನನ್ನ ಬರಮಾಡಿಕೊಂಡು ನನ್ನ ಮನದಾಳದ ಮಾತುಗಳನ್ನ ನಿಮ್ಮೊಂದಿಗೆ ಸಂತೋಷ್ ಮುಖಾಂತರ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಾಟ್ಯ ಸಂಸ್ಥೆಗೂ, ಸಂತೋಷ್ ಅವರಿಗೂ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.